सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ವಿಷ್ಣು ಸಹಸ್ರನಾಮಂ ಧ್ಯಾನ ಶ್ಲೋಕಗಳನ್ನು ನೋಡ್ತಾ ಬಂದಿದ್ದೀವಿ. ಭಗವಾನ್ ಶ್ರೀ ಶಂಕರಾಚಾರ್ಯರು ಶ್ರೀ ವಿಷ್ಣು ಸಹಸ್ರನಾಮಂ ಈ ಒಂದು ಸ್ತೋತ್ರಕ್ಕೆ ಭಾಷ್ಯವನ್ನು ಬರೆಯುವುದಕ್ಕೆ ಮುಂಚೆ ಕೆಲವು ಧ್ಯಾನ ಶ್ಲೋಕಗಳನ್ನು ಬರೀತಾರೆ. ಆ ಶ್ಲೋಕಗಳನ್ನು ನಾವು ಓದಿ ಅರ್ಥ ಮಾಡಿಕೊಂಡಾಗ ಗೊತ್ತಾಗತ್ತೆ ಅವರ ಮೂಲ ಉದ್ದೇಶ ಏನಾಗಿತ್ತು, ಯಾಕೆ ಈ ಒಂದು ಸ್ತೋತ್ರಕ್ಕೆ ಅವರು ಭಾಷ್ಯವನ್ನು ಬರೀಬೇಕು ಅಂತ ಅವರು ಮನಸ್ಸು ಮಾಡಿದ್ರು. ಅದರ ಹಿಂದೆ ಇರುವಂತಹ ಆ ಒಂದು ಕಾರುಣ್ಯ, ಇಟ್ಸ್ ಅಮೇಝಿಂಗ್, ಇಟ್ಸ್ ಸೋ ವಂಡರ್ಫುಲ್. ಭಗವಾನ್ ಶ್ರೀ ಶಂಕರಾಚಾರ್ಯ ಅವರು ಹೇಳ್ತಾರೆ, ಇಲ್ಲಿ ಈ ಲೋಕದಲ್ಲಿ ಜೀವ ಅಂತ ಹೇಳಿ ಇಲ್ಲಿಗೆ ಬಂದ ನಂತರದಲ್ಲಿ ಅನೇಕಗಳನ್ನು ಅವನು ನಿರಂತರವಾಗಿ ಅನುಭವಿಸ್ತಾ ಬರ್ತಾನೆ. ಆ ಅನೇಕಗಳು ಅಂತ ಹೇಳಿದಾಗ ಅದು ಸುಖ ದುಃಖಗಳಾಗಿರಬಹುದು, ಲಾಭ ನಷ್ಟಗಳಾಗಿರಬಹುದು, ನೋವು ನಲುವಿಗಳಾಗಿರಬಹುದು. ಸೊ ಅವೆಲ್ಲವುಗಳ ಜೊತೆಯಲ್ಲಿ ಅವನು ಬದುಕು ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಒಬ್ಬ ಜೀವ ಸಂತೋಷವನ್ನ ಅನುಭವಿಸುವಾಗ ತಾನಿಟ್ಕೊಂಡಿರುವಂತಹ ಮನಸ್ಥಿತಿಯನ್ನ ಅದೇ ದುಃಖವನ್ನ ಎದುರಿಸುವಾಗ ಅವನು ಇಟ್ಕೊಂಡಿರೋದಿಲ್ಲ, ಅಶಕ್ತನಾಗಿ ಹೋಗಿರ್ತಾನೆ. ಸಾಕಪ್ಪ ಸಂಸಾರ ಅಂತ ಹೇಳ್ತಾನೆ, ಇನ್ನು ಸಾಕು ಅಂತ ಹೇಳ್ತಾನೆ. ಸೊ ಇಲ್ಲಿ ಆಚಾರ್ಯರು ಹೇಳ್ತಾರೆ, ನಿರುಚ್ಯತೆ ಜನ್ಮ ಜರಾದಿ ಶಾಂತೈಹಿ. ಒಂದು ರೀತಿಯಲ್ಲಿ ಹುಟ್ಟಿದಾಗಲಿಂದ ಹಿಡಿದು ಕೊನೆಯವರೆಗೆ ಅವನು ನಿರಂತರವಾಗಿ ಅನೇಕಗಳನ್ನು ಅನುಭವಿಸ್ತಾನೆ ಬರ್ತಾನೆ. ಎಸ್ಪೆಷಲಿ ಎಟ್ ದ ಟೈಮ್ ಆಫ್ ವೃದ್ಧಾಪ್ಯ, ಮುಪ್ಪು ಅಂತ ಹೇಳ್ತೀವಿ, ಓಲ್ಡ್ ಏಜ್. ವೇದಾಂತ ಇದನ್ನ ಜರ ಅಂತ ಕರೆಯುತ್ತೆ. ಮತ್ತು ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಜನ್ಮ ಜರಾದಿ. ಜನ್ಮ ಅಂತಂದ್ರೆ ಹುಟ್ಟು, ಆ ನಂತರದಲ್ಲಿ ವರ್ಧತೆ ಬೆಳವಣಿಗೆ, ಅಪಕ್ಷೀಯತೆ, ಆ ನಂತರದಲ್ಲಿ ವೃದ್ಧಾಪ್ಯ, ಆದಿ ಅಂತಂದ್ರೆ ಕೊನೆಗೆ ಮೃತ್ಯುವಿನವರೆಗೆ ಷಡ್ವಿಕಾರಗಳು ಅಂತ ಹೇಳ್ತೀವಿ. ಇವೆಲ್ಲವೂ ಕೂಡ ಪೇನ್ಫುಲ್, ಇದ್ಯಾವುದು ಕೂಡ ಸುಖ ಅಲ್ಲ. ಹುಟ್ಟು ಅಂತ ಹೇಳಿದಾಗ ಇಟ್ ಈಸ್ ಪೇನ್ಫುಲ್, ಅಂಡ್ ಅಗೇನ್ ಮುಪ್ಪು ವೃದ್ಧಾಪ್ಯ ಅಂತ ಹೇಳಿದಾಗ ಇಟ್ ಈಸ್ ಪೇನ್ಫುಲ್, ಇಟ್ ಈಸ್ ನಾಟ್ ಸುಖ. ಪ್ರತಿ ಹಂತದಲ್ಲೂ ಕೂಡ ಮನುಷ್ಯ ಮತ್ತೊಬ್ಬನ ಮೇಲೆ ಅವಲಂಬಿತನಾಗಿರ್ತಾನೆ. ಅವನಿಗೆ ಫ್ರೀಡಮ್ ಅನ್ನುವಂತಹದ್ದೇ ಇಲ್ಲ. ಎಸ್ಪೆಷಲಿ ವೃದ್ಧಾಪ್ಯ ಅಂತ ಹೇಳಿದಾಗ ಓಲ್ಡ್ ಏಜ್ ಅನ್ನುವಂತಹದ್ದನ್ನು ಅನೇಕರು ಇದೊಂದು ಶಾಪ ಅಂತ ಹೇಳ್ತಾರೆ. ಅನೇಕರು ಬಹಳ ನೋವಿನಿಂದ ಹೇಳ್ತಾರೆ, ವಯಸ್ಸಾದ ಮೇಲೆ ಬದುಕಿರಬಾರದು ಅಂತ ಹೇಳ್ತಾರೆ. ದಟ್ ಮೀನ್ಸ್ ಅವರಿಗೆ ವಯಸ್ಸಾದ ನಂತರದಲ್ಲಿ ಅಂತಂದ್ರೆ ಆ ವೃದ್ಧಾಪ್ಯದಲ್ಲಿ ಏನೊಂದು ಮಾಡೋಕ್ಕಾಗೋದಿಲ್ಲ. ಸ್ವತಃ
ತಾನು ತಾನಾಗಿ ನಿಂತ್ಕೊಳ್ಳೋಕ್ಕಾಗೋದಿಲ್ಲ, 2 ಹೆಜ್ಜೆ ಇಡಕ್ಕಾಗೋದಿಲ್ಲ, ಮತ್ತೊಬ್ಬರ ಆಶ್ರಯ ಬೇಕಾಗತ್ತೆ, ಒಂದು ಊರುಗೋಲಿನ ಸಹಾಯ ಬೇಕಾಗತ್ತೆ. ಡಿಪೆಂಡೆನ್ಸಿ. ಸೊ ಡಿಪೆಂಡೆನ್ಸಿ ಇಸ್ ಪೇನ್ಫುಲ್. ಸೊ ಮನುಷ್ಯ ಫಾರ್ ಎವ್ರಿಥಿಂಗ್ ಹಿ ಹ್ಯಾಸ್ ಟು ಡಿಪೆಂಡ್. ಸೊ ಅದನ್ನು ಇಲ್ಲಿ ಆಚಾರ್ಯರು ಇಟ್ ಈಸ್ ವೆರಿ ಪೇನ್ಫುಲ್. ಸೊ ಇಂತಹದ್ದು ಯಾರಿಗೂ ಬೇಡ. ಅದಕ್ಕಾಗಿ ಒಂದು ಮುಕ್ತಾಯವನ್ನು ಹೇಳಬೇಕು, ಎಲ್ಲರಿಗೂ ಬಿಡುಗಡೆ ಸಿಗಬೇಕು ಅಂತ ಹೇಳಿ ಆಚಾರ್ಯ ಶಂಕರರು ಶ್ರೀ ವಿಷ್ಣು ಸಹಸ್ರನಾಮಂ ಈ ಒಂದು ಸ್ತೋತ್ರಕ್ಕೆ ಭಾಷ್ಯವನ್ನು ಬರೀತಾರೆ. ಅಲ್ಲಿ ಅವರು ಹೇಳ್ತಾರೆ, ಇಲ್ಲಿ ಮುಖ್ಯ ಉದ್ದೇಶ ಏನು ಅಂತಂದರೆ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಕೇವಲ ಪಠಿಸುವುದು ಮಾತ್ರ ಅಲ್ಲ, ಅಲ್ಲಿ ಭಗವಂತನ 1000 ನಾಮಗಳಿದೆ. ಯಾಕೆ ಭಗವಂತನನ್ನ ಆ ಹೆಸರುಗಳಿಂದ ಕರೀತೀವಿ? ಭಗವಂತನ ನಾಮದ ಹಿಂದೆ ಇರುವಂತಹ ಆ ಮಹಿಮೆ ಯಾವುದು, ಅದನ್ನೇ ಅರ್ಥ ಮಾಡ್ಕೋಬೇಕು. ದಟ್ ಈಸ್ ನಾಲೆಡ್ಜ್, ದಟ್ ಈಸ್ ಜ್ಞಾನ. ಸೊ ವಿತ್ ದಟ್ ಜ್ಞಾನ, ಆ ಒಂದು ಜ್ಞಾನವನ್ನು ಸಂಪಾದಿಸುವಂತಹದ್ದು ಯಾಕೆ ಅಂತಂದರೆ ದ ಪರ್ಪಸ್ ಈಸ್ ಟು ಬಿ ಲಿಬರೇಟೆಡ್ ಫ್ರಮ್ ದಿ ಸಂಸಾರ, ಸಂಸಾರ ನಿವೃತ್ತಿ. ಇಟ್ ಈಸ್ ಕಾಲ್ಡ್ ದಿ ಮೋಕ್ಷ, ಮೋಕ್ಷ ಉಪಾಯ. ಸೊ ಮೋಕ್ಷ ಉಪಾಯ ಕ್ಯಾನ್ ಹ್ಯಾಪನ್ ಓನ್ಲಿ ವೆನ್ ಯು ಅಟೈನ್ ದಿ ನಾಲೆಡ್ಜ್ ಥ್ರೂ ದಿ ನಾಲೆಡ್ಜ್ ಆಫ್ ಈಶ್ವರ, knowledge of Paramatma, knowledge about the God. ಬಟ್ ಹೀಗೆ ಭಗವಂತನ ಬಗ್ಗೆ ಒಂದು ಜ್ಞಾನವನ್ನು ಸಂಪಾದನೆ ಮಾಡೋದ್ರಿಂದ ಮೋಕ್ಷ ಸಿಗತ್ತೆ ಅಥವಾ ಸಂಸಾರದಿಂದ ನಿವೃತ್ತಿಯನ್ನು ಪಡಿಬಹುದು, ಅಥವಾ ಸಂಸಾರವನ್ನು ಏನು ಪೇನ್ಫುಲ್ ಅಂತ ವೇದಾಂತ ಹೇಳುತ್ತೆ, ಆ ಸಂಸಾರದಿಂದ ನಿವೃತ್ತಿ ಮೀನ್ಸ್ liberation from the pains of this samsara, attachments. How is it possible? ಭಗವಂತನ ಬಗ್ಗೆ ಜ್ಞಾನವನ್ನು ಸಂಪಾದನೆ ಮಾಡೋದ್ರಿಂದ ಅದು ಮೋಕ್ಷದ ಉಪಾಯ ಅಂತ ಹೇಗೆ ಅರ್ಥ ಮಾಡ್ಕೋಬಹುದು? ಸೊ ಹೌ ಕ್ಯಾನ್ ಇಟ್ ಬಿ ಮೋಕ್ಷ ಉಪಾಯ? Again the ಧ್ಯಾನ ಶ್ಲೋಕ says it is ಯಸ್ಯ ಸ್ಮರಣ ಮಾತ್ರೇಣ. You don't have to worry about it. This is the Bharavase given by the experienced beings, the wise persons, Panditaha. So the knowledge about the Paramatma that liberates us from this samsara attachments. ಹೇಗೆ ಭಗವಂತನನ್ನ ಸ್ಮರಣೆ ಮಾಡೋದ್ರಿಂದ ಅದು ಮೋಕ್ಷದ ಉಪಾಯ ಅಂತ ಹೇಳಿದ್ರೆ, ಜಸ್ಟ್ ಬೈ ರಿಮೆಂಬರಿಂಗ್ ದಿ ಲಾರ್ಡ್ ಹೂ ಎವರ್ ಹಿ ಈಸ್. ಈಶ್ವರ ಅಂತ ಹೇಳಿದಾಗ ಹಿ ಈಸ್ ಮೈ ಇಷ್ಟ ದೇವತಾ ಅಂತಂದಾಗ ಅವನು ಯಾರು ಬೇಕಾದರೂ ಆಗಿರಬಹುದು. ಅವನು ಪರಮಾತ್ಮ ಹರಿ ಆಗಿರಬಹುದು, ಈಶ್ವರ ಶಿವ ಆಗಿರಬಹುದು, ಆರ್ ರಾಮನಾಗಿರಬಹುದು, ಕೃಷ್ಣನಾಗಿರಬಹುದು. ಕೇವಲ ರಾಮನನ್ನ ನೆನಪು ಮಾಡಿಕೊಳ್ಳೋದ್ರಿಂದ, ಅವನ ಸ್ಮರಣೆಯನ್ನು ಮಾಡೋದ್ರಿಂದ ಅಥವಾ ಕೃಷ್ಣನ ಸ್ಮರಣೆ ಮಾಡೋದ್ರಿಂದ ಆಲ್ ಮೈ ಸಾರೋಸ್ ಇಟ್ ಗೆಟ್ಸ್ ಡಿಸ್ಟ್ರಾಯ್ಡ್ ಅಂತ ಹೇಳಿದ್ರೆ, ಹೌ ಇಸ್ ಇಟ್ ಪಾಸಿಬಲ್? ಇಲ್ಲಿ ಅನೇಕ ಜನಗಳು ದಿನನಿತ್ಯದಲ್ಲಿ ಅನೇಕ ರೀತಿಯ ನೋವು ಸಂಕಟಗಳನ್ನು ಅನುಭವಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ವರಿಷ್ಠ ದೈವ ರಾಮನೋ ಕೃಷ್ಣನೋ ಶಿವನೋ ಅವನ ಸ್ಮರಣೆ ಮಾಡ್ತಾ ಇದ್ರೆ ಪ್ರಪಂಚದಲ್ಲಿ ಯಾರಿಗೂ ದುಃಖ ಅನ್ನುವಂತಹದ್ದೇ ಇಲ್ಲ. ಪ್ರತಿಯೊಬ್ಬರೂ ಸುಖದಿಂದ ಇರ್ತಾರೆ, ಪ್ರತಿಯೊಬ್ಬರೂ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾರೆ. ಆದರೆ ಇಲ್ಲಿ ನಾವು ನೋಡ್ತಾ ಇರುವಂತಹದ್ದೇನು, ವಾಟ್ ಈಸ್ ಅವರ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ವರ್ಲ್ಡ್?
We see so many people, including me, we are suffering a lot. ನಮ್ಮ ದುಃಖಕ್ಕೆ ಕೊನೆ ಇಲ್ಲ. ಅನೇಕ ರೀತಿಯ ನೋವು ಕಾವುಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ. ನಾನು ನನ್ನ ಇಷ್ಟದೈವ ರಾಮ ಅಂತ ಹೇಳ್ಬೋದು, ಕೃಷ್ಣ ಅಂತ ಹೇಳ್ಬೋದು. ಬಟ್ ಇಲ್ಲಿವರೆಗೆ ನನ್ನ ನೋವೇನು ಕಡಿಮೆ ಆಗಿಲ್ವಲ್ಲ, ನನ್ನ ದುಃಖ ಏನು ಕಡಿಮೆ ಆಗಿಲ್ವಲ್ಲ. ದೆನ್ ಯಸ್ಯ ಸ್ಮರಣ ಮಾತ್ರೇಣೆ ಅಂತ ಯಾವ ಅರ್ಥದಲ್ಲಿ ಹೇಳಿದೆ ಇದು ಧ್ಯಾನ ಶ್ಲೋಕ? ಸೊ ವಾಟ್ ಡಸ್ ಇಟ್ ಮೀನ್ ಆಕ್ಚುಲಿ? ಯಸ್ಯ ಸ್ಮರಣ ಮಾತ್ರೇಣ ಅಂತ ಹೇಳ್ತಾ ಇರುವಂತಹ ಈ ಒಂದು ಧ್ಯಾನ ಶ್ಲೋಕದ ಹಿಂದೆ ಇರುವಂತಹ ಆ ಒಂದು ಸತ್ಯ ಯಾವುದು? ಸೊ ಇಲ್ಲಿ ದಿಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನೋಯಿಂಗ್ ಅಂತಂದ್ರೆ ಯಸ್ಯ ಸ್ಮರಣ, ಸ್ಮರಣ ಅಂತಂದ್ರೆ ಅವನನ್ನು ನೆನಪು ಮಾಡ್ಕೊಳ್ಳುವಂತಹದ್ದು, ರಿಮೆಂಬರಿಂಗ್ ದಿ ಲಾರ್ಡ್ ಆರ್ ನೋಯಿಂಗ್. ಬಟ್ ಅಗೈನ್ ನೋಯಿಂಗ್ ಅಂತಂದ್ರೆ ದಿ ನಾಲೆಡ್ಜ್ ಅಬೌಟ್ ದಿ ಲಾರ್ಡ್, ನೋಯಿಂಗ್ ಅಬೌಟ್ ದಿ ಪರಮಾತ್ಮ, ದಟ್ ಈಸ್ ದಿ ನಾಲೆಡ್ಜ್ ಅಬೌಟ್ ದಿ ಪರಮಾತ್ಮ. ಅಂಡ್ ವಾಟ್ ಈಸ್ ದಟ್ ನಾಲೆಡ್ಜ್? It is the knowledge of Ishvara, the Supreme Lord. ಯಾಕೆಂತಂದ್ರೆ ಇಲ್ಲಿ ಶ್ಲೋಕ ಇಟ್ ಸ್ಟಾರ್ಟ್ಸ್ ಫ್ರಮ್ ಯಸ್ಯ ಸ್ಮರಣ, ಕೇವಲ by remembering that Lord. And at the end it also says Namastasmai Vishnave. So the Ishvara, the Lord, is none other than the Sri Vishnu. Sri Vishnu is the Ishvara. Antaha Vishnuvige nanna namaskara. So ಇಲ್ಲಿ ವಿಷ್ಣುವಿನ ಸ್ಮರಣ ಮಾತ್ರೇಣ, ವಿಷ್ಣುವಿನ ನಾಮದ ಸ್ಮರಣೆ, just by remembering the Lord Vishnu, I am freed from all the troubles, all the pains, or all the sorrows of this samsara. Again, samsara ಅಂತಂದ್ರೆ all types of attachments, ಜನ್ಮ ಜರ ಎಟ್ಸೆಟ್ರಾ, ಜನ್ಮ ಜರಾದಿ up to ಮೃತ್ಯು. So to this tattva of Lord Sri Vishnu, ನಾನು ಪರಮಾತ್ಮನನ್ನ ನಮಸ್ಕರಿಸುವೆ. ನಮಸ್ತಸ್ಮೈ ಶ್ರೀ ವಿಷ್ಣುವೇ. ಸೊ ಇಲ್ಲಿ ಈಶ್ವರ ಜ್ಞಾನ, ದಿ ನಾಲೆಡ್ಜ್ ಅಬೌಟ್ ದಿ ಪರಮಾತ್ಮ ಈಸ್ ದಿ ಉಪಾಯ ಫಾರ್ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ. ಸೊ ಈ ಧ್ಯಾನ ಶ್ಲೋಕದಲ್ಲಿ ನಮಗೆ ಬಂದಿರುವಂತಹ ಅತಿ ಮುಖ್ಯವಾದ ಪ್ರಶ್ನೆ, ವಿಷ್ಣು ಅಂತ ಹೇಳಿದ್ರು ಕೂಡ Vishnu is the Ishvara. Again, Ishvara means he is the Prabhu. So if Vishnu is the Prabhu or Vishnu is the Ishvara, ಆ ರೀತಿ ನಾನು ಅರ್ಥ ಮಾಡಿಕೊಂಡ್ರು ಕೂಡ ಇಲ್ಲಿ ಬಂದಿರುವಂತಹ ಪ್ರಶ್ನೆ, which form of Ishvara is going to free me from the samsara? Because the Supreme Lord, He is the Jagat Karanam, and Karanatvam of this Supreme Lord can be understood in 3 different stages. Andre, this Paramatma, the Supreme Lord, He is the Jagat Prabhu, He is the creator of this world. That is the first stage. He became the world. That is the second stage. And He who appears as this universe is the third stage. ಅದೇ ರೀತಿ ಏಕರೂಪ ಈಶ್ವರ, ಅನೇಕ ರೂಪ ಈಶ್ವರ ಆರ್ ವಿಶ್ವರೂಪ ಈಶ್ವರ, ಆರ್ ದಿ ಥರ್ಡ್ ಒನ್ ಅರೂಪ ಈಶ್ವರ. ಈ ಮೂರರಲ್ಲಿ ವಿಚ್ ಈಶ್ವರ ರೂಪ ಈಸ್ ಗೋಯಿಂಗ್ ಟು ಗಿವ್ ಮೀ ದಿ ಮೋಕ್ಷ, ಮೋಕ್ಷ ಫ್ರಮ್ ದಿಸ್ ಸಂಸಾರ, ಸಂಸಾರ ನಿವೃತ್ತಿ.
ಸೊ ಇಲ್ಲಿ ವಿಚ್ ಫಾರಮ್ ಆಫ್ ಈಶ್ವರ ಈಸ್ ಗೋಯಿಂಗ್ ಟು ಫ್ರೀ ಮೀ. ಸೊ ಅದು ಮುಖ್ಯವಾಗಿ ಇಲ್ಲಿ ಬಂದಿರುವಂತಹ ಪ್ರಶ್ನೆ. ಇಲ್ಲಿ ಏಕರೂಪ ಈಶ್ವರ ಅಂತಂದ್ರೆ ಸಗುಣ ಸಾಕಾರ ಮೂರ್ತಿ. ಸೊ ದಿಸ್ ಏಕರೂಪ ಈಶ್ವರ ಅಂತಂದಾಗ ನಾನು ಪರಮಾತ್ಮ ವಿಷ್ಣುವನ್ನ ಏಕರೂಪ ಈಶ್ವರ ಅಂತ ಕರೆದು ಆ ವಿಷ್ಣುವನ್ನ ನಾನು ಯಾವ ರೀತಿ ಸ್ಮರಣೆ ಮಾಡ್ಕೋತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ಮುಖ್ಯವಾಗಿ ವಿಚ್ ಫಾರಮ್ ಆಫ್ ಈಶ್ವರ ಈಸ್ ಗೋಯಿಂಗ್ ಟು ಫ್ರೀ ಮೀ ಫ್ರಮ್ ದಿಸ್ ಸಂಸಾರ ಅಂತ ಹೇಳಿದಾಗ, ಇಲ್ಲಿ ವೇದಾಂತ ಹೇಳ್ತಾ ಇರುವಂತಹದ್ದೇನು ಅಂತಂದ್ರೆ, ಏಕರೂಪ ಈಶ್ವರ ಆಗಲಿ ಅನೇಕ ರೂಪ ಈಶ್ವರ ಆಗಲಿ ಆರ್ ವಿಶ್ವರೂಪ ಈಶ್ವರ ಆಗಲಿ, ಹಿ ವಿಲ್ ನಾಟ್ ಫ್ರೀ ಯು ಫ್ರಮ್ ದಿ ಸಂಸಾರ. ಸೊ ಇಟ್ ಈಸ್ ಓನ್ಲಿ ಅರೂಪ ಈಶ್ವರ ಹೂ ಕ್ಯಾನ್ ಫ್ರೀ ಯು ಫ್ರಮ್ ದಿ ಸಂಸಾರ. ಅಂಡ್ ದಟ್ ನೋಯಿಂಗ್ ಅಬೌಟ್ ದಟ್ ಅರೂಪ ಈಶ್ವರ ಈಸ್ ದಿ ಮೋಕ್ಷ ಉಪಾಯ. ಲೆಟ್ ಅಸ್ ಅನಲೈಸ್. ಈಗ ಏಕರೂಪ ಈಶ್ವರ ಅಂತ ಹೇಳಿದಾಗ, this Lord Vishnu, he is Ekarupa Ishvara. I will call him Vishnu. So Vishnu cannot free me from the bondage of samsara. Yake? When I remember the Lord Vishnu, ಯಾವಾಗ ನಾನು ಪರಮಾತ್ಮ ವಿಷ್ಣುವನ್ನ ಸ್ಮರಣೆ ಮಾಡ್ತೀನಿ, ಆಗ ಪರಮಾತ್ಮ ವಿಷ್ಣು ಅಂತ ಅಂದ ಕೂಡಲೇ ನನಗೆ ಗೋಚರವಾಗುವಂತಹ ವಿಷ್ಣುವಿನ ರೂಪ ಹೀಸ್ ಚತುರ್ಭುಜಧಾರಿ, ಶಂಖ ಚಕ್ರ ಪದ್ಮ ಗದಾಧಾರಿ ಮತ್ತು ಕೌಸ್ತುಭ ಮಣಿಯನ್ನ ಹಾಕೊಂಡಿರುವಂತಹ ರೂಪ, ಅಂಡ್ ಪೀತಾಂಬರಧಾರಿ. ಇಂತಹ ವಿಷ್ಣು ನನ್ನ ಮನಸ್ಸಿಗೆ ಬರುತ್ತೆ. ನಾನು ಅಂತಹ ವಿಷ್ಣುವನ್ನು ನಾನು ನೆನಪು ಮಾಡ್ಕೋತೀನಿ. ಯಸ್ಯ ಸ್ಮರಣ ಮಾತ್ರೇಣ ಅಂತ ಹೇಳಿದಾಗ, ವೆನ್ ಐ ರಿಮೆಂಬರ್ ದಿ ಲಾರ್ಡ್ ವಿಷ್ಣು ಆಸ್ ಏಕರೂಪ ಈಶ್ವರ, ಹಾಗಂದ ಕೂಡಲೇ ನನಗೆ ಸಗುಣ ಸಾಕಾರ ಮೂರ್ತಿ ಪರಮಾತ್ಮ ವಿಷ್ಣುವಿನ ದ ಎಂಟೈರ್ ಚಿತ್ರಣ ನನ್ನ ಕಣ್ಣು ಮುಂದೆ ಬರುತ್ತೆ. ನಾನು ವಿಷ್ಣುವನ್ನ ಆ ರೀತಿ ನೋಡ್ತೀನಿ. ನಾನು ಆ ವಿಷ್ಣುವನ್ನ ಕೇಳ್ಕೊತಾ ಇರುವಂತಹದ್ದೇನು, ನನಗೆ ಸಂಸಾರ ಬಂಧನದಿಂದ ನನಗೆ ಮುಕ್ತಿಯನ್ನು ಕೊಡು, ನನ್ನನ್ನು ಪಾರು ಮಾಡು, ಈ ಭವಸಾಗರದಿಂದ ನನ್ನನ್ನು ಪಾರು ಮಾಡು, ನನಗೆ ಈ ನೋವು ಸಂಕಟಗಳು ಬೇಡ. ಈ ರೀತಿ ನಾನು ಪ್ರಾರ್ಥನೆ ಮಾಡಿ ಪರಮಾತ್ಮ ವಿಷ್ಣು ಅಂತ ಹೇಳಿ ಈ ಏಕರೂಪ ಈಶ್ವರನನ್ನ ನಾನು ಸ್ಮರಣೆ ಮಾಡಿದಾಗ, ದಿಸ್ ಏಕರೂಪ ಈಶ್ವರ ದಿ ಲಾರ್ಡ್ ವಿಷ್ಣು, ಹಿ ವಿಲ್ ನಾಟ್ ಫ್ರೀ ಮೀ ಫ್ರಮ್ ದಿ ಸಂಸಾರ. ಯಾಕೆ? ನಾನು ಹಿ ಈಸ್ ಮೈ ಪ್ರಭು ಅಂತ ನಾನು ಕರೆದ್ರೂ ಕೂಡ ಹಿ ಈಸ್ ನಾಟ್ ಗೋಯಿಂಗ್ ಟು ಫ್ರೀ ಮೀ ಫ್ರಮ್ ದಿ ಸಂಸಾರ. ಬಟ್ ವೈ? ಇದು ಪ್ರಶ್ನೆ. ಯಾಕೆ ಅಂತಂದ್ರೆ, ಪ್ರತಿದಿನ ನಾನು ಪರಮಾತ್ಮ ವಿಷ್ಣು ಅಂತ ಹೇಳಿದಾಗ ಅವನನ್ನು ನಾನು ಈ ರೀತಿಯಲ್ಲಿ ನೆನಪು ಮಾಡ್ಕೋತಾನೇ ಬಂದಿದ್ದೀನಿ. ಪ್ರತಿನಿತ್ಯ ನಾನು ಅವನನ್ನು ಪ್ರೇ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ. ಪ್ರತಿದಿನ ಅವನಿಗೆ ನಮಸ್ಕಾರವನ್ನು ಮಾಡ್ತೀನಿ. ಹಾಗೂ ನನ್ನಲ್ಲಿ ಏನೋ ಒಂದು ರೀತಿಯ ನೋವು, ಸಂಕಟ, ದುಃಖ ಇವುಗಳೇನಾದರೂ ನನ್ನಲ್ಲಿ ಇದೆ ಅಂತ ನನಗೆ ಗೊತ್ತಾದಾಗ ನಾನು ಆ ನನ್ನ ಪ್ರಭು ಆ ವಿಷ್ಣುವಿನೊಂದಿಗೆ ನಾನು ಮಾತನಾಡ್ತೀನಿ. ನಾನೇನೋ ಒಂದು ರೀತಿಯ ನೋವಿನಲ್ಲಿದ್ದೀನಿ, ನನಗಿಂತಹ ದುಃಖ ಇದೆ ಅಂತ ಹೇಳಿ ನಾನು ಅವನನ್ನು ಸ್ಮರಣೆ ಮಾಡಿಕೊಂಡಾಗ ಆ ವಿಷ್ಣು ನನ್ನ ಕಣ್ಣೆದುರಿಗೆ ಬಂದು ನಿಂತ್ಕೋತಾನೆ, ನನ್ನ ಮನಸ್ಸಿನಲ್ಲಿ ನಿಲ್ತಾನೆ. ಆ ವಿಷ್ಣುವನ್ನ ನಾನು ನೆನಪು ಮಾಡ್ಕೊಂಡ ತಕ್ಷಣ ನನಗೆ ಐ ಗೆಟ್ ಮೋರ್ ಎಮೋಷನಲ್ ಅಬೌಟ್ ಎಲ್ಲವುಗಳ ಬಗ್ಗೆ ನನಗೆ ಮತ್ತಷ್ಟು ಹೆಚ್ಚು ಭಾವನೆಗಳು ಉಕ್ಕಿ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ನಾನು ಆ ಪರಮಾತ್ಮನನ್ನ ನೆನಪು ಮಾಡ್ಕೊಂಡು ಕೂಡಲೇ. ಯಾಕೆ ಹೀಗೆ? ಬಿಕಾಸ್ ಪರಮಾತ್ಮ ಅಂತ ಹೇಳಿದಾಗ ತ್ವಮೇವ ಮಾತಾ
ತ್ವಮೇವ ಪಿತ, ನನ್ನ ತಂದೆ ನೀನು, ತಾಯಿ ನೀನು, ನನ್ನ ಬಂಧು ಬಳಗ, ನನ್ನ ಸರ್ವಸ್ವವೂ ನೀನೆ. ತ್ವಮೇವ ಸರ್ವಂ. ಪರಮಾತ್ಮನನ್ನ ನಾನು ಈ ರೀತಿ ನನ್ನ ತಂದೆ ನೀನು, ತಾಯಿ ನೀನು, ನನ್ನ ಬಂಧು ಬಳಗ, ನನ್ನ ಸರ್ವಸ್ವವೂ ನೀನೆ ಅಂತ ನಾನು ಅವನನ್ನು ಆ ರೀತಿ ಅವನನ್ನು ನಾನು ಸ್ಮರಣೆ ಮಾಡ್ಕೋತಾ ಅವನೊಂದಿಗೆ ನಾನು ಹೆಚ್ಚು ಅಟ್ಯಾಚ್ ಆಗ್ತಾ ಹೋಗ್ತೀನಿ. ಇಲ್ಲಿ ನಾನು ಕೇಳ್ಕೊತಾ ಇರೋದೇನು, ನನ್ನನ್ನು ಈ ಅಟ್ಯಾಚ್ಮೆಂಟ್ಸ್ಗಳಿಂದ ಮುಕ್ತನನ್ನಾಗಿ ಮಾಡು ಅಂತ. ಸಂಸಾರ ಅಂತಂದ್ರೇನು? ಅಟ್ಯಾಚ್ಮೆಂಟ್ಸ್, ಆಲ್ ಟೈಪ್ಸ್ ಆಫ್ ಅಟ್ಯಾಚ್ಮೆಂಟ್ಸ್. ತಂದೆ ತಾಯಿ ಬಂಧು ಬಳಗ ಸ್ನೇಹಿತರು, ಈ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ವಸ್ತುಗಳೊಂದಿಗೆ, ಜೀವ ಜಡಗಳೊಂದಿಗೆ ನಾವು ಅಟ್ಯಾಚ್ಮೆಂಟ್ಸ್ಗಳನ್ನ ಬೆಳೆಸ್ಕೊಂಡು ಅವುಗಳೆಲ್ಲವನ್ನ ನಂದು 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 ಅಂತ ಹೇಳಿ ತಿಳ್ಕೊಂಡು ಈಗ ಅವುಗಳು ಇಲ್ಲ ಅಂತಂದಾಗ ನಾನು ದುಃಖಕ್ಕೆ ಒಳಗಾಗ್ತಾ ಬರ್ತೀನಿ. ನನ್ನ ತಂದೆ, ನನ್ನ ತಾಯಿ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಅಣ್ಣ ತಮ್ಮ, ಹೀಗೆ ನನ್ನ ಬಂಧು ಬಳಗ ಅಂತ ಹೇಳಿ ಅವರುಗಳ ಜೊತೆಯಲ್ಲಿ ನನ್ನ ಅಟ್ಯಾಚ್ಮೆಂಟ್ಸ್ನ ಬೆಳೆಸ್ಕೊಂಡ್ಬಿಟ್ಟಿದ್ದೀನಿ. ಅವ್ರಿಗೇನಾದರೂ ನೋವಾದರೆ ನನಗೆ ನೋವಾಯಿತು ಅಂತ ನಾನು ದುಃಖ ಪಡ್ತೀನಿ. ಇಲ್ಲಿ ಮತ್ತೆ ನಾನು ವಿಷ್ಣುವನ್ನ ನೆನಪು ಮಾಡಿಕೊಂಡು ನೀ ನನ್ನ ತಂದೆ, ನೀ ನನ್ನ ತಾಯಿ, ನೀ ನನ್ನ ಬಂಧು, ನೀ ನನ್ನ ಬಳಗ ಅಂತ ಹೇಳಿ ಮತ್ತೆ ನಾನು ಹೆಚ್ಚು ಹೆಚ್ಚು ಅಟ್ಯಾಚ್ಮೆಂಟ್ಸ್ಗಳನ್ನ ಮಾಡ್ಕೋತಾನೆ ಬರ್ತಾ ಇದ್ದೀನಿ. ಅಷ್ಟೇ ಹೊತ್ತು ಅಟ್ಯಾಚ್ಮೆಂಟ್ಸ್ಗಳಿಂದ ಹೊರಗಡೆ ಬರಬೇಕು ಅನ್ನೋಂಥ ಯಾವ ರೀತಿಯ ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇಲ್ಲ. ಭಗವಂತ ವಿಷ್ಣು ಅಂತ ಹೇಳಿದಾಗ ನಾನು ಇಮ್ಮಿಡಿಯೇಟ್ ಆಗಿ ನಾನು ಏನು ಮಾಡ್ತೀನಿ, ಎಮೋಷನಲ್ ಆಗ್ಬಿಟ್ಟು ಅವನನ್ನ ನನ್ನ ತಂದೆ ನೀನು, ತಾಯಿ ನೀನು, ನನ್ನ ಬಂಧು ನೀನು. ಈಗ ಇಲ್ಲಿ ಬಂಧು ಬಳಗ, ಈ ಒಂದು ಸಂಸಾರ ನನಗೆ ಸಾಕಾಗಿದೆ ಅಂತ ಹೇಳಿ ನಿನ್ನ ಹತ್ರ ಬಂದು ನಿನ್ನ ನೆನಪು ಮಾಡ್ಕೊಂಡಾಗ ಮತ್ತೆ ನಾನು ನಿನ್ನನ್ನು ತಂದೆ ನೀನು, ತಾಯಿ ನೀನು ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ನನಗೆ ಮತ್ತಷ್ಟು ಅಟ್ಯಾಚ್ಮೆಂಟ್ಸ್ಗಳೇ ಆಗ್ತಾ ಇದೆ. ದೆನ್ ಹೌ ಕ್ಯಾನ್ ಯು ಫ್ರೀ ಮೀ? ಇಟ್ ಈಸ್ ನಾಟ್ ಪಾಸಿಬಲ್. ನಾನು ನಿನ್ನನ್ನು, ನೀನು ನನ್ನ ತಂದೆ ಅಲ್ಲ, ತಾಯಿ ಅಲ್ಲ, ನನ್ನ ಬಂಧು ನೀನಲ್ಲ, ನನ್ನ ಬಳಗ ನೀನಲ್ಲ ಅಂತ ನಾನು ಹೇಳಬೇಕು. ಆದರೆ ಹಾಗೆ ಹೇಳೋದಕ್ಕೆ ಆಗತ್ತಾ? ಆಮ್ ಐ ಪ್ರಿಪೇರ್ಡ್? ನನ್ನ ಮನೋಬುದ್ಧಿನೋ ಅಂತಹದ್ದು ಆ ಮಟ್ಟಕ್ಕೆ ಬೆಳೆದಿದೆಯಾ? ಇಲ್ಲ. ಯಾಕೆಂದ್ರೆ ಹೆದರಿಕೆ. ಭಗವಂತನನ್ನ ನಾನು ನಿರಾಕರಿಸ್ತಾ ಇದ್ದೀನಿ ಅನ್ನೋ ಒಂದು ಭಯ ನನ್ನನ್ನು ಕಾಡಿ ನಾ ಏನು ಮಾಡ್ತೀನಿ ಅಂತಂದ್ರೆ, ಇಲ್ಲಪ್ಪ ನಾ ಹಾಗೆ ಹೇಳೋದಿಲ್ಲ, ನೀನೇ ನನ್ನ ತಂದೆ ತಾಯಿ ಬಳಗ ಬಂಧು ಬಳಗ ನನ್ನ ಸರ್ವಸ್ವ ನೀನೇ ಅಂತ ಹೇಳಿ ಮತ್ತೆ ಮತ್ತೆ ನಾನು ಎಮೋಷನಲ್ ಆಗಿ ನಾನು ಅವನ ಜೊತೆ ಅಟ್ಯಾಚ್ಮೆಂಟ್ಸ್ನ ಇಟ್ಕೋತಾನೆ ಬಂದಿದ್ದೀನಿ, ಬೆಳೆಸ್ಕೋತಾನೆ ಬಂದಿದ್ದೀನಿ. ಮತ್ತೆ ನಾನು ಅವನನ್ನು ನನಗೆ ಮೋಕ್ಷದ ಉಪಾಯ ಕೊಡು ಅಂತಂದರೆ ಹೌ ಕ್ಯಾನ್ ಹಿ ಫ್ರೀ ಮೀ ಫ್ರಮ್ ದಿ ಸಂಸಾರ? ಥಿಂಕ್. ಸೊ ಏಕರೂಪ ಈಶ್ವರ ಕೆನಾಟ್ ರಿಮೂವ್ ಮೈ ಸಾರೋಸ್ and he cannot free me from the samsara. So there cannot be bidugade. It is only attachment and more attachments. Again, ಇನ್ನೊಂದು ಪ್ರಶ್ನೆ, ಏಕರೂಪ ಈಶ್ವರನ ಕೈನಲ್ಲಿ ಆಗಲಿಲ್ಲ, ಬಿಕಾಸ್ ಎಮೋಷನಲಿ ನಾನು ಮತ್ತಷ್ಟು ಅವರೊಂದಿಗೆ ಅಟ್ಯಾಚ್ ಆಗೋದಕ್ಕೆ ಶುರು ಆದೆ. ಸೊ ದೆರ್ ಈಸ್ ನೋ ಕ್ವಶನ್ ಆಫ್ ಬಿಡುಗಡೆ. ಲೆಟ್ ಮಿ ಥಿಂಕ್ ಅಬೌಟ್ ದಿಸ್ ಅನೇಕ ರೂಪ ಈಶ್ವರ ಆರ್ ವಿಶ್ವರೂಪ ಈಶ್ವರ. ವೈ ದಿಸ್ ಅನೇಕ ರೂಪ ಈಶ್ವರ ಆರ್ ವಿಶ್ವರೂಪ ಈಶ್ವರ ಕೆನಾಟ್ ರಿಲೀಸ್ ಮೀ ಫ್ರಮ್ ದಿಸ್ ಸಂಸಾರ ಬಂಧನ, ಬಾಂಡೇಜ್ ಆಫ್ ಸಂಸಾರ. ಭಗವಂತ ಗೀತೆನಲ್ಲಿ ಒಂದು ಕಡೆ ಹೇಳ್ತಾನೆ, ಯಾವಾಗ ನಮಗೆ ಎವ್ರಿಥಿಂಗ್ ದಟ್ ಐ ಸಿ ಅಂಡ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಜಗತ್ತು ಇಟ್ ಈಸ್ ನಥಿಂಗ್ ಬಟ್ ಮೈ ಓನ್ ಫಾರ್ಮ್ಸ್ ಅಂತ ಪರಮಾತ್ಮ ಒಂದು ಕಡೆ ಹೇಳ್ಕೊತಾನೆ. ಸಿ, ವೆನ್ ಯು ಲುಕ್ ಅಟ್ ದಿ ಮೌಂಟನ್, ಥಿಂಕ್ ದಟ್ ಮೌಂಟನ್ ಈಸ್ ಪರಮಾತ್ಮ. When you look at a river, think that river is Paramatma. When you look at a tree, think that tree is Paramatma. And
when you see the people around you, ಆಗ ಕೂಡ ದ ಅಂತರ್ಯಾಮಿ in all these beings is the same ಪರಮಾತ್ಮ. ನನ್ನ ಅಂತರ್ಯಾಮಿ ಅಂತ ಹೇಳಿದಾಗ ನನ್ನ ಹೃದಯದಲ್ಲಿ ಯಾವ ಪರಮಾತ್ಮ ಇದ್ದಾನೆ, ದ ಸೇಮ್ ಪರಮಾತ್ಮ ಈಸ್ ದೇರ್ ಇನ್ ಆಲ್ ದಿ ಬೀಯಿಂಗ್ಸ್. ಸೊ ಇದರ ಪ್ರಕಾರ ಬೋತ್ ಜೀವ ಅಂಡ್ ಜಡ, ದೇ ಹ್ಯಾವ್ ಸಮ್ ಫಾರ್ಮ್ಸ್, ಅದರ್ವೈಸ್ ದೇ ಆರ್ ಈಶ್ವರ. See, when you look at this Jiva and Jada, you see them in some forms. ಕೆಲವು ರೂಪಗಳ ಮೂಲಕ ನೀನು ಪರಮಾತ್ಮನನ್ನು ನೋಡ್ತಾ ಇದೆಯಾ. ಒಂದು ಪರ್ವತ ಅಂತ ಹೇಳಿದಾಗ ನೀನು ಪರ್ವತವನ್ನ ನೋಡ್ತಾ ಇದೆಯಾ, ಬಟ್ ದಟ್ ಪರ್ವತ ಈಸ್ ನಥಿಂಗ್ ಬಟ್ ದಿ ಪರಮಾತ್ಮ. ಬಟ್ ಆರ್ ಯು ಎಕ್ಸ್ಪೀರಿಯನ್ಸಿಂಗ್ ದಿ ಪರಮಾತ್ಮ ಆರ್ ದಿ ಪರ್ವತ? ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ದಿ ಪರ್ವತ. ಒಂದು ನದಿಯನ್ನು ನೋಡಿದಾಗ ಆ ನದಿಯನ್ನು ಕುರಿತು ದಟ್ ನದಿ ಈಸ್ ನನ್ ಅದರ್ ದ್ಯಾನ್ ದಿ ಪರಮಾತ್ಮ ಅಂತ ಹೇಳಿದಾಗ, ಆರ್ ಯು ಎಕ್ಸ್ಪೀರಿಯನ್ಸಿಂಗ್ ದಿ ನದಿ ಆರ್ ಯು ಎಕ್ಸ್ಪೀರಿಯನ್ಸಿಂಗ್ ದಿ ಪರಮಾತ್ಮ? ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ದಿ ನದಿ. ಅದೇ ರೀತಿ ಇಲ್ಲಿ ಅನೇಕ ಜೀವಗಳನ್ನು ಅಂತಂದ್ರೆ ಬೇರೆ ಬೇರೆ ಮನುಷ್ಯರುಗಳನ್ನು ನಾವು ನೋಡ್ತಾ ಇದ್ದೀವಿ. ಆ ಎಲ್ಲ ಮನುಷ್ಯರುಗಳ ಅಂತರ್ಯಾಮಿ ಯಾರು ಅಂತಂದ್ರೆ ದ ಸೇಮ್ ಪರಮಾತ್ಮ. ಯಾವ ಪರಮಾತ್ಮ ನನ್ನ ಹೃದಯದಲ್ಲಿದ್ದಾನೆ, ದ ಸೇಮ್ ಪರಮಾತ್ಮ ಈ ಎಲ್ಲರ ಹೃದಯದಲ್ಲೂ ಇದ್ದಾನೆ. ಸೊ ನನ್ನನ್ನು ನೋಡಿಕೊಂಡಾಗ ಮತ್ತು ಅದೇ ರೀತಿ ಬೇರೆಯವ್ರನ್ನ ನಾನು ನೋಡಿಕೊಂಡಾಗ ನನ್ನ ರೂಪ ಮತ್ತು ಬೇರೆಯವರ ರೂಪಗಳನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ ಹೊತ್ತು ಪರಮಾತ್ಮನನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇಲ್ಲ. ಸೊ ಎಲ್ಲವೂ ಪರಮಾತ್ಮ, ಆದರೆ ದಟ್ ಪರಮಾತ್ಮ ಈಸ್ ಅಪಿಯರಿಂಗ್ ಆಸ್ ಸರ್ಟನ್ ಫಾರ್ಮ್ಸ್. ಹಿ ಈಸ್ ಅಪಿಯರಿಂಗ್ ಇನ್ ಡಿಫರೆಂಟ್ ಫಾರ್ಮ್ಸ್. ಸೊ ಪರಮಾತ್ಮ ಅಪಿಯರಿಂಗ್ ಇನ್ ಡಿಫರೆಂಟ್ ಫಾರ್ಮ್ಸ್ ಈಸ್ ಕಾಲ್ಡ್ ದಿ ವಿರಾಟ ರೂಪ, ವಿಶ್ವರೂಪ. ದ ಸೇಮ್ ಪರಮಾತ್ಮ, he is appearing as the mountain, as tree, as river, as all other human beings, pranigalu, all beings. Not only human beings, all beings, living beings. So this is Vishwarupa. ಸೇಮ್ ಇದೇ ವಿಚಾರವನ್ನು ನಾವು ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ಈಗ. When it is said that everything is the Paramatma alone, ಮತ್ತು ನಮಗೆ ಏನೆಲ್ಲ ಸಿಗ್ತಾ ಇದೆ, ಇಟ್ಸ್ ಆಲ್ ಹಿಸ್ ಪ್ರಸಾದ. ನಾವೇನೆಲ್ಲವನ್ನ ನೋಡ್ತಾ ಇದ್ದೀವಿ ದಟ್ ಈಸ್ ಪರಮಾತ್ಮ, ಮತ್ತು ನನಗೆ ಏನೆಲ್ಲ ಸಿಗ್ತಾ ಇದೆ ಅದು ಭಗವಂತನ ಪ್ರಸಾದ. ದಿಸ್ ಈಸ್ ಮೈ ಭಾವ, ದಿಸ್ ಈಸ್ ಮೈ ಬುದ್ಧಿ, ಪ್ರಸಾದ ಬುದ್ಧಿ. ಐ ಎಕ್ಸೆಪ್ಟ್. ನನ್ನ ಪಾಲಿಗೆ ಬಂದಿರುವಂತಹ ಎಲ್ಲವನ್ನ ನಾನು ತಗೊಳ್ಳೇವೆ. ಐ ಕೆನಾಟ್ ರಿಜೆಕ್ಟ್. ಅದು ಕಷ್ಟ ಆಗಲಿ ಸುಖ ಆಗಲಿ ಭಗವಂತ ನನಗೆ ಇದನ್ನು ಕೊಟ್ಟಿದ್ದಾನೆ ಅಂತಂದಾಗ ನಾನು ಅದನ್ನು ನಿರಾಕರಿಸೋದಕ್ಕೆ ಸಾಧ್ಯವೇ ಇಲ್ಲ. ಐ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಬಟ್ ನನ್ನಲ್ಲಿ ಒಂದು ನನ್ನ ಮನಸ್ಸಿನಲ್ಲಿ ಅಜಿಟೇಷನ್ ಅಂತಂದರೆ, ಯಾವುದೇ ಒಂದು ಬಂದಾಗ ಅದನ್ನು ಪ್ರತಿರೋಧ ವ್ಯಕ್ತಪಡಿಸದೆ ಆ ಅಕ್ಸೆಪ್ಟೆನ್ಸ್ ಬುದ್ಧಿ ನನಗೆ ಬಂದಾಗ ಇಟ್ ಈಸ್ ಕಾಲ್ಡ್ ದಿ ಪ್ರಸಾದ ಬುದ್ಧಿ. ಅಂತಂದರೆ ನೀ ಏನು ಕೊಡ್ತೀಯೋ ಕೊಡಪ್ಪ. ಈಗ ಒಂದು ಸುಖ ಅನ್ನುವಂತಹದ್ದು ಬಂದಾಗ ಹೇಗಿರುತ್ತೆ ನಮ್ಮ ಮನಸ್ಥಿತಿ? ಸಂತೋಷದಿಂದ ಸ್ವೀಕರಿಸ್ತೀವಿ. ಅದೇ ರೀತಿ ಕೆಲವು ಚಾಲೆಂಜಸ್ಗಳು ಬಂದಾಗ ದ ಸೇಮ್ ಮೈಂಡ್ ಸೆಟ್, ಸ್ಥಿತಪ್ರಜ್ಞೆಯೊಂದಿಗೆ, ಈವನ್ ದಿಸ್ ಈಸ್ ಆಲ್ಸೋ ಪ್ರಸಾದ. ಸಿ ದಿಸ್ ಇಸ್ ಟು ಬಿ ಪ್ರಾಕ್ಟೀಸ್ಡ್. ಒಂದು ದಿವಸದಲ್ಲಿ ಬರೋದಿಲ್ಲ. ದಿಸ್ ಇಸ್ ಟು ಬಿ ಪ್ರಾಕ್ಟೀಸ್ಡ್. ಸಿ ಭಗವಂತನಿಂದ ಬರುವಂತಹ ಎಲ್ಲವನ್ನ ನಾನು ಪ್ರಸಾದ ಅಂತ ಹೇಳಿ ಸ್ವೀಕರಿಸ್ತೀನಿ, ಐ ವಿಲ್ ಅಕ್ಸೆಪ್ಟ್ ಇಟ್ ಅಂತಂದ್ರೆ ಇಟ್ ಈಸ್ ಕಾಲ್ಡ್ ದಿ ಪ್ರಸಾದ ಬುದ್ಧಿ. ಸೊ ನನ್ನಲ್ಲಿ ಈ ಒಂದು ಪ್ರಸಾದ ಬುದ್ಧಿ ಇದೆ ಅಂತಂದಾಗ ಬರುವಂತಹ ಎಲ್ಲವನ್ನ ನಾನು ಸ್ವೀಕರಿಸ್ತಾ ಇದ್ದೀನಿ. ಅದು ಕಷ್ಟ ಇರಬಹುದು, ದುಃಖ ಇರ್ಬೋದು, ಸುಖ ಇರ್ಬೋದು,
ಅದೇನೇ ಆಗಿರಬಹುದು, ನೋವು ನಲಿವುಗಳು ಅಂತ ಹೇಳಿ, ಲಾಭ ನಷ್ಟ, ಹೀಗೆ ಅನೇಕ ಎಲ್ಲ ದ್ವಂದ್ವಗಳು. ಬಟ್ ಏನು ಬೇಕಾದರೂ ಬರಲಿ, ಐ ವಿಲ್ ಅಕ್ಸೆಪ್ಟ್ ಇಟ್. ಹೀಗೆ ಹೇಳಿದಾಗ ಅದು ಸುಖ ಇರಬಹುದು, ದುಃಖ ಇರಬಹುದು, ಅವೆಲ್ಲವನ್ನ ನಾನು ತಗೋತಾ ಇದ್ದೀನಿ ಅಂತಂದಾಗ ಇಟ್ ಈಸ್ ಇನ್ ಇಂಡಿಕೇಶನ್ ದಟ್ ಐ ಆಮ್ ಬಿಕಮಿಂಗ್ ಸ್ಟ್ರಾಂಗ್. ಸಿ, ನನ್ನಲ್ಲಿ ಒಂದು ರೀತಿಯ ಒಂದು ಶಕ್ತಿ ಅದು ನನ್ನನ್ನು ಬಲಹೀನನನ್ನಾಗಿ ಮಾಡ್ತಾ ಇಲ್ಲ. ಈ ನೋವುಗಳು ಸಂಕಟಗಳು ಬಂದಾಗ ಅವೆಲ್ಲವೂ ಕೂಡ ನಾನು ಬಹಳ ಬಲಿಷ್ಠನಾಗಿ ಅವೆಲ್ಲವನ್ನ ನಾನು ಅಕ್ಸೆಪ್ಟ್ ಮಾಡ್ಕೋತಾ ಇದ್ದೀನಿ. ಇಟ್ ಈಸ್ ಬಿಕಾಸ್ ಆಫ್ ದಿ ಪ್ರಸಾದ ಭಾವ. ಸಿ, ಇಫ್ ವಿ ಕ್ಯಾನ್ ಕಲ್ಟಿವೇಟ್ ದಿಸ್ ಪ್ರಸಾದ ಭಾವ ಆರ್ ಪ್ರಸಾದ ಬುದ್ಧಿ, ದೆನ್ ನಮಗೆ ಸಿಗುವಂತಹ ಅನುಭವಗಳು ಅವುಗಳು ಏನಾರ ಆಗಿರಲಿ, ಲಾಭ ನಷ್ಟ, ಜಯ ಅಪಜಯ, ನೋವು ನಲಿವು, ಅದೇನೇ ಆಗಿರಲಿ, ಅವೆಲ್ಲವನ್ನ ಕೂಡ ವಿ ಆರ್ ಸ್ಟ್ರಾಂಗ್ ಎನಫ್ ಟು ಅಕ್ಸೆಪ್ಟ್ ಇಟ್ ವಿತ್ ಪ್ರಸಾದ ಭಾವ ಅಂತ ಹೇಳಿದಾಗ ಈ ಹಂತದಲ್ಲಿ ನಮಗೆ ದುಃಖಗಳಾಗಲಿ ಅಥವಾ ಅಟ್ಯಾಚ್ಮೆಂಟ್ಗಳಾಗಲಿ ಯಾವುದೂ ಕೂಡ ಕಡಿಮೆ ಆಗುವುದಿಲ್ಲ. ಅವೆಲ್ಲವುಗಳನ್ನು ಸಹಿಸಿಕೊಳ್ಳುವಂತಹ ಶಕ್ತಿ ನಮಗೆ ಬಂದಿರುತ್ತೆ. ದಟ್ಸ್ ಆಲ್. ಸೊ ಎಲ್ಲವನ್ನ ನಾನು ಸಹಿಸ್ಕೋತೀನಿ ಅಂತಂದಾಗ ವೈ ಐ ಶುಡ್ ಆಸ್ಕ್ ಫಾರ್ ಸಂಸಾರ ನಿವೃತ್ತಿ? ದುಃಖ ಬೇಡ ಅಂತ ಹೇಳಿ ನನಗೆ ಸಂಸಾರದ ನಿವೃತ್ತಿಯ ಬಗ್ಗೆ, ಮೋಕ್ಷದ ಉಪಾಯದ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಸಾಕಪ್ಪ, ಇದು ಯಾವುದು ಬೇಡ ನನಗೆ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ನೋವುಗಳನ್ನು ದುಃಖಗಳನ್ನು ಸಹಿಸಿಕೊಳ್ಳುವಂತಹ ಶಕ್ತಿ ನನಗಿಲ್ಲದೆ ಇದ್ದಾಗ ನಾ ಹೇಳ್ತೀನಿ, ಪ್ಲೀಸ್ ಫ್ರೀ ಮೀ ಫ್ರಮ್ ದಿಸ್ ಸಂಸಾರ, ದಿ ಬಾಂಡೇಜ್ ಆಫ್ ಸಂಸಾರ. ಸಾಕಪ್ಪ, ಇನ್ನು ಬೇಡ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ನನಗೆ ಈ ದುಃಖಗಳನ್ನು ಭರಿಸುವ ಶಕ್ತಿ ಇಲ್ಲ, ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸೊ ರಿಲೀಸ್ ಮೀ ಫ್ರಮ್ ದಿಸ್ ಬಾಂಡೇಜ್ ಆಫ್ ಸಂಸಾರ ಅಂತ ನಾನು ಕೇಳ್ಕೊತೀನಿ. ಬಟ್ ಯಾವಾಗ ನನ್ನಲ್ಲಿ ಪ್ರಸಾದ ಭಾವ ಅಥವಾ ಪ್ರಸಾದ ಬುದ್ಧಿ ಅನ್ನುವಂತಹದ್ದು ಬೆಳೆದಿರುತ್ತೆ, ಆಗ ಎಲ್ಲವೂ ಭಗವಂತನಾಗಿರ್ತಾನೆ. ನನಗೆ ಬರ್ತಾ ಇರೋಂತಹದ್ದೆಲ್ಲವೂ ಅವನ ಪ್ರಸಾದ ಅಂತಂದಾಗ ಅದು ನೋವಾಗಿರಲಿ ನಲಿವಾಗಿರಲಿ ನಾನು ಅಕ್ಸೆಪ್ಟ್ ಮಾಡ್ಕೋತಾ ಇದ್ದೀನಿ. ನೌ ಐ ಆಮ್ ಸ್ಟ್ರಾಂಗ್ ಎನಫ್, ನಾನು ಐ ಆಮ್ ಬ್ಯಾಲೆನ್ಸಿಂಗ್. ದೆನ್ ವೇರ್ ಈಸ್ ಮೋಕ್ಷ? ವಾಟ್ ಈಸ್ ದಿ ಮೋಕ್ಷ ಉಪಾಯ? ಅಗೇನ್ ದಿಸ್ ಇಸ್ ನಾಟ್ ಬಿಡುಗಡೆ. ಸಿ, ಎಲ್ಲವನ್ನ ನಾನು ಸಹಿಸ್ಕೋತಾ ಇದ್ದೀನಿ ಅಂತಂದಾಗ ಇಟ್ ಈಸ್ ನಾಟ್ ಬಿಡುಗಡೆ. ಸೊ ಅನೇಕ ರೂಪ ಈಶ್ವರ ಆರ್ ವಿಶ್ವರೂಪ ಈಶ್ವರ ಕೆನಾಟ್ ಗಿವ್ ಅಸ್ ದಿ ಮೋಕ್ಷ. ಸೊ ಎರಡೂ ರೀತಿಯ ಏಕರೂಪ ಈಶ್ವರ, ಹಿ ಕೆನಾಟ್ ಫ್ರೀ ಅಸ್ ಫ್ರಮ್ ದಿ ಸಂಸಾರ, and it is Vishwarupa Ishvara, he cannot give us the moksha. ಸೊ ಅನೇಕ ರೀತಿಯ ನೋವು ಸಂಕಟ ದುಃಖಗಳನ್ನು ಅನುಭವಿಸುವಾಗ ಇಟ್ ಈಸ್ ನಾಟ್ ಓನ್ಲಿ ಫಿಸಿಕಲ್. ನಮ್ಗೆ ಏನೋ ಒಂದು ನೋವಾಗಿದೆ ಅಂತಂದಾಗ ಅದು ದೈಹಿಕ ಅಂತ ಮಾತ್ರ ಅಲ್ಲ, ಈವನ್ ನಮ್ಮ ಮನಸ್ಸಿಗೆ ಆಗುವಂತಹ ನೋವುಗಳು ಕೂಡ, ಅವುಗಳನ್ನು ಅನುಭವಿಸುವಾಗ ಕೂಡ ನಮಗೆ ಮುಕ್ತಿ ಬೇಕು, ನನಗೆ ಐ ಡು ನಾಟ್ ವಾಂಟ್, ಐ ಕೆನಾಟ್ ಗೋ ವಿತ್ ದಿಸ್ ಅಂತ ನಾನು ಹೇಳಿದಾಗ, ದೆನ್ ಯಾವ ರೀತಿಯ ಪರಮಾತ್ಮನನ್ನು ನಾನು ನೆನಪು ಮಾಡ್ಕೋಬೇಕು? ಯಸ್ಯ ಸ್ಮರಣ ಮಾತ್ರೇಣ ಅಂತ ಇಲ್ಲಿ ಶ್ಲೋಕ ಹೇಳ್ತಾ ಇದೆ. ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ. ಯು ವಿಲ್ ಬಿ ಫ್ರೀ ಫ್ರಮ್ ಆಲ್ ದಿಸ್ ಬಾಂಡೇಜ್ ಆಫ್ ಸಂಸಾರ. ಯಾವಾಗ? ಯಸ್ಯ ಸ್ಮರಣ ಮಾತ್ರೇಣ. ಬಟ್ ಈ ರೀತಿ ದೈಹಿಕ ಮಾನಸಿಕ ಇಂತಹ ನೋವುಗಳು ಬಂದಾಗ ನಾನು ವಿಚ್ ಟೈಪ್ ಆಫ್ ಈಶ್ವರ, ವಿಚ್ ಟೈಪ್ ಆಫ್ ಈಶ್ವರ ಸ್ಮರಣೆ ಐ ಶುಡ್ ಡೂ ಸೋ ದಟ್ ಐ ಕ್ಯಾನ್ ಬಿ ಫ್ರೀ ಫ್ರಮ್ ದಿಸ್ ಸಂಸಾರ. ಸೊ ವೇದಾಂತ ಹೇಳುತ್ತೆ ಸ್ಮರಣೆ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ಜಸ್ಟ್ ರಿಮೆಂಬರಿಂಗ್ ದಿ ಗಾಡ್. ಯಸ್ಯ ಸ್ಮರಣ ಮಾತ್ರೇನ ಅಂತ ಹೇಳಿದಾಗ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳಿ ಯಾವಾಗ ಸಂಕಟ ಬರುತ್ತೆ ಆಗ ಪರಮಾತ್ಮ ನನ್ನನ್ನು ಕಾಪಾಡು ಅಂತ ಕೇಳುತ್ತೀಯಲ್ಲ, ದಟ್ ಈಸ್ ನಾಟ್ ಸ್ಮರಣ. ಸೊ ಇಲ್ಲಿ ಸ್ಮರಣ ಅಂತಂದ್ರೆ ಇಟ್ ಈಸ್ ನೋಯಿಂಗ್ ದಿ ಗಾಡ್.
this knowing about the God, that is called Ishvara Gnanam, Paramatma Gnanam. So, it is not Ekarupa Ishvara or not even Anekarupa Ishvara or Vishwarupa Ishvara that can liberate us from the samsara or from the bondage of this samsara. So, for mukti and for samsara nivritti, it is only the Arupa Ishvara. So, through Arupa Ishvara, one can get the nivritti from the samsara. Adanna illi yasya smarana matrena. So, in fact, Acharya Sri Shankararu ಈ ಒಂದು ವಿಷ್ಣು ಸಹಸ್ರನಾಮದ ಸ್ತೋತ್ರಕ್ಕೆ ಭಾಷ್ಯವನ್ನು ಬರೆಯುವುದಕ್ಕೆ ಮುಂಚಿತವಾಗಿ ಅವರು ಕೆಲವು ಧ್ಯಾನ ಶ್ಲೋಕಗಳನ್ನು ಬರೀತಾರೆ. ಅವುಗಳಲ್ಲಿ ಈ 3 ಧ್ಯಾನ ಶ್ಲೋಕಗಳಲ್ಲಿ ಮೊದಲನೇದು ಏನಂತ ಪ್ರಾರಂಭದ ಶ್ಲೋಕ ಆಯ್ತಂದ್ರೆ, ಇಟ್ ಬೆಗ್ಯಾನ್ ವಿತ್ ಸಚ್ಚಿದಾನಂದ ರೂಪಾಯ ಕೃಷ್ಣಾಯ ಕ್ಲಿಷ್ಟಕಾರಿಣೇ. ಹಿ ಸೇಸ್ ಸಚ್ಚಿದಾನಂದ ರೂಪಾಯ, ದಟ್ ಈಸ್ Sat Chit Ananda Rupa of the Bhagavanta is nothing but the Arupa Ishvara. Illi, what is Arupa Ishvara antandre, we have to understand Satchidananda anta ನಾವು ಯಾವ ಪರಮಾತ್ಮನನ್ನ ಕರಿತೀವಿ. He is Sat Chit and Ananda Rupa. Sat Chit and Ananda Rupa of the Bhagavanta is called the Arupa Ishvara. So, Satchit Ananda Rupa Ishvara antandre, there is no form for it. Ananda Rupa, Ananda is to be realized. It cannot be seen through the senses. Ananda Rupa ಅಂತಂದಾಗ ಅದನ್ನ ನಮ್ಮ ಅನುಭವಕ್ಕೆ ತಂದ್ಕೋಬೇಕು. ಸಿ, ಆನಂದ ಅಂತಂದ್ರೆ ಐ ಆಮ್ ಹ್ಯಾಪಿ ಅಂತ ಹೇಳಿದಾಗ ಆ ಹ್ಯಾಪಿ ಅನ್ನುವಂತಹದಕ್ಕೆ ಯಾವುದೇ ಒಂದು ರೂಪ ಇಲ್ಲ. It is a gnana, it is an experience, it is a realization in the buddhi. So he says, Satchidananda Rupa, that Bhagavanta is Sat, Chit and Ananda Rupa. That Ananda Rupa antandaga, that is Arupa Ishvara. So that Arupa Ishvara and Satchidananda Rupa Ishvara is one and the same. That means ಭಗವಂತ ಅಂತಂದು ಹೇಳಿದಾಗ ಅದು ಅರೂಪ ಈಶ್ವರ ಸಚ್ಚಿದಾನಂದ ರೂಪ ಅಂತ ಹೇಳಿದಾಗ ಇಟ್ ಈಸ್ ಆಫ್ ದಿ ನೇಚರ್ ಆಫ್ ಕಾನ್ಷಿಯಸ್ನೆಸ್. ಸೊ ಈಶ್ವರ ಈಸ್ ಇನ್ ಹಿಸ್ ರಿಯಲ್ ನೇಚರ್. ದಟ್ ರಿಯಾಲಿಟಿ ಈಸ್ ಸಚ್ಚಿದಾನಂದ ರೂಪ, ಅರೂಪ ಈಶ್ವರ. ಬಟ್ ಇಲ್ಲಿ ಮುಖ್ಯವಾದ ಪ್ರಶ್ನೆ ಏನು ಅಂತಂದ್ರೆ, ಈ ಒಂದು ಸಚ್ಚಿದಾನಂದ ರೂಪ ಈಶ್ವರ ಆರ್ ಅರೂಪ ಈಶ್ವರ, knowing about this ಸಚ್ಚಿದಾನಂದ ರೂಪ ಆಫ್ ದಿ ಭಗವಂತ, one gets free from the samsara, the bondages of samsara. ಜನ್ಮ ಸಂಸಾರ ಬಂಧನಗಳಿಂದ ಹೇಗೆ ಅವನು ವಿಮುಕ್ತನಾಗುವುದಕ್ಕೆ ಸಾಧ್ಯ? By knowing this Satchidananda Rupa of the Bhagavanta, ಅದು ಹೇಗೆ ಜೀವನನ್ನ ಸಂಸಾರದಿಂದ, ಭವಸಾಗರದಿಂದ ಅವನನ್ನ ರಕ್ಷಿಸುತ್ತೆ. ದಟ್ ಈಸ್ ದಿ ಕ್ವಶನ್. ಹೇಗೆ ಅವನು ಮುಕ್ತನಾಗ್ತಾನೆ? ಸೊ ಇಲ್ಲಿ ಶಾಸ್ತ್ರ ಏನು ಹೇಳುತ್ತೆ ಅಂತಂದ್ರೆ, ಇಟ್ ಕ್ಲಿಯರ್ಲಿ ಸೇಸ್, ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಮತ್ತು ವೇದಾಂತ ಅದೇನೋ ಒಂದು ಪುಸ್ತಕ ಅಲ್ಲ, ಉಪನಿಷತ್ಗಳು ಅಂತ ಹೇಳಿದಾಗ ಇಟ್ ಈಸ್ ಎ ಋಷಿ ವಾಕ್ಯ. ಇಟ್ ಈಸ್ ನಾಟ್ ಜಸ್ಟ್ ಸಮ್ ಬುಕ್ಸ್. ಅಗೇನ್ ಋಷಿ ವಾಕ್ಯ ಅಂತಂದ್ರೆ, ದೀಸ್ ಋಷೀಸ್, ದ ಪ್ರಾಚೀನ ಋಷಿ ಮುನಿಗಳು, ದೇ ಹ್ಯಾವ್ ರಿಯಲೈಸ್ಡ್ ದಿಸ್ ಟ್ರೂತ್ ಇನ್ ದೇರ್ ಡೀಪ್ ಮೆಡಿಟೇಷನ್. In that deep meditation, they realized this truth. That truth is brought out in Upanishads. Now, that Upanishads
ದಿ ವೇದಾಂತ ಅವುಗಳು ನಮಗೆ ಏನು ಭರವಸೆಯನ್ನು ಕೊಡ್ತಾ ಇದೆ ಅಂತಂದ್ರೆ, ವೇದಾಂತ ಏನು ಹೇಳುತ್ತೆ ಅಂತಂದ್ರೆ, ಯುವರ್ ಟ್ರೂ ನೇಚರ್ ಜೀವನಿಗೆ ಹೇಳ್ತಾ ಇರುವಂಥದ್ದು. ಜೀವ ಅಂತಂದ್ರೆ ನಮ್ಮಂತಹ ಮನುಷ್ಯರಿಗನ್ನು ಕುರಿತು ಹೇಳ್ತಾ ಇರುವಂತಹ ಮಾತು ಏನು, ಬಹಳ ಸ್ಪಷ್ಟವಾಗಿ ಇಟ್ ಈಸ್ ಗಿವಿಂಗ್ ಅಸ್ ಎ ಭರವಸೆ. ನೋಡಪ್ಪ, ನೀನು ಯಾವ ರೀತಿ ಅರ್ಥ ಮಾಡ್ಕೊಂಡಿದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ಆಸ್ ವೇದಾಂತ ನಾ ಹೇಳ್ತಾ ಇದ್ದೀನಿ ತಿಳ್ಕೋ. ಯುವರ್ ಟ್ರೂ ನೇಚರ್ and the true nature of the Paramatma are one and the same. There is no difference at all. ಇಂತಹ ಒಂದು ಪವರ್ಫುಲ್ ಸ್ಟೇಟ್ಮೆಂಟ್ ಉಪನಿಷತ್ತು ಹೇಳ್ತಾ ಇದೆ ಅಂತಂದಾಗ, ಸುಮ್ಮನೆ ಆ ಸ್ಟೇಟ್ಮೆಂಟ್ನ ನಾವು ಬೈಹರ್ಟ್ ಮಾಡಿದ್ರೆ ಅಥವಾ ಆ ಸ್ಟೇಟ್ಮೆಂಟ್ನ ಓದಿದ್ರೆ, ಇಟ್ ವಿಲ್ ನಾಟ್ ಗಿವ್ ಅಸ್ ದಿ ಫುಲ್ ಕ್ಲಾರಿಟಿ. You will not get the clarity. You have to reflect upon the statement. You have to meditate upon that statement. You have to unfold it. See, the Vedanta says, your true nature and the true nature of the Paramatma are one and the same. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ, ಇಲ್ಲಿ ಅಕಾರ್ಡಿಂಗ್ ಟು ವೇದಾಂತ ದೇರ್ ಆರ್ ನೋ ಟೂ ಡಿಫರೆಂಟ್ ಎಂಟಿಟೀಸ್. ಇಲ್ಲಿ ಜೀವ ಮತ್ತು ಪರಮಾತ್ಮ ಆ ರೀತಿ ಎರಡೆರಡು ಬೇರೆ ಬೇರೆ ಎಂಟಿಟಿಗಳಿಲ್ಲ. ಯಾಕೆ ಹಾಗೆ ಹೇಳ್ತಾ ಇದೆ? ಈಗ ಒಬ್ಬ ಜೀವ ಅಂತ ಹೇಳಿದಾಗ, ಈಗ ನಾನು ಅಂತ ಹೇಳಿದಾಗ ವೇದಾಂತ ಹೇಳುತ್ತೆ, ನೋಡಪ್ಪ, ನೀನು ನಾನು ನಾನು ಅಂತ ಹೇಳ್ತಾ ಇದೆಯಲ್ಲ, ಯು ಆರ್ ನಾಟ್ ದಿ ಬಾಡಿ, ಯು ಆರ್ ನಾಟ್ ದಿ ಮೈಂಡ್, ಯು ಆರ್ ನಾಟ್ ಈವನ್ ದಿ ಇಂಟೆಲೆಕ್ಟ್. ಸೊ ಯು ರಿಮೂವ್ ಆಲ್ ದಿ ಕವರಿಂಗ್ಸ್. ಇಲ್ಲಿಯವರೆಗೆ ನೀನು ನಿನ್ನ ದೇಹವನ್ನು ನಾನು ಅಂತ ತಿಳ್ಕೊಂಡಿದ್ಯಾ, ಮನಸ್ಸನ್ನು ನಾನು ಅಂತ ತಿಳ್ಕೊಂಡಿದ್ಯಾ, ಬುದ್ಧಿಯನ್ನು ನಾನು ಅಂತ ತಿಳ್ಕೊಂಡಿದ್ಯಾ, ಅದರಂತೆ ಅನೇಕ ಉಪಾಧಿಗಳು ಅವೆಲ್ಲವನ್ನ ನಾನು ಅಂತ ತಿಳ್ಕೊಂಡಿದ್ಯಾ. ಈಗ ನಾ ಹೇಳ್ತಾ ಇದ್ದೀನಿ, ನೀನು ಅಂತಂದ್ರೆ ಈ ದೇಹ ಅಲ್ಲ, ಅದನ್ನು ತೆಗೆದಾಕು. ರಿಮೂವ್ ದಟ್ ಕವರಿಂಗ್. ಯು ಆರ್ ನಾಟ್ ದಿ ಮೈಂಡ್, ರಿಮೂವ್ ದಟ್ ಕವರಿಂಗ್ ಆಲ್ಸೋ. ಯು ಆರ್ ನಾಟ್ ಈವನ್ ದಿ ಇಂಟೆಲೆಕ್ಟ್, ನೀನು ಬುದ್ಧಿ ಕೂಡ ಅಲ್ಲ, ಯು ರಿಮೂವ್ ದಟ್ ಟ್ಯಾಗ್ ಆಲ್ಸೋ. ವಾಟ್ ರಿಮೈನ್ಸ್ ದೇರ್, ನೀನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಇನ್ಕ್ಲೂಡಿಂಗ್ ದಿ ಇಂದ್ರಿಯಾಸ್, ಇದು ಯಾವುದು ನೀನಲ್ಲ. ಸೊ ಇಲ್ಲಿವರೆಗೆ ನೀನು ಅಂತಂದಾಗ ಒಂದು ದೇಹವನ್ನು, ಒಂದು 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 ಆಕೃತಿ, ಒಂದು ಒಂದು ಫಿಸಿಕಲ್ ಫಾರ್ಮ್ ಇಟ್ಕೊಂಡಿದ್ಯಾ ನೀನು. ಇಟ್ ಇಸ್ ಮೀ ಅಂತ ಒಂದು ಫಿಸಿಕಲ್ ಫಾರ್ಮ್ ಇತ್ತು, ಅಲ್ಲಿ ಒಂದು ಸೂಕ್ಷ್ಮ ಇಂದ್ರಿಯ ಮನಸ್ಸು ಅನ್ನುವಂತಹದ್ದಿತ್ತು, ಮತ್ತು ಒಂದು ಬುದ್ಧಿ ಅನ್ನುವಂತಹದ್ದು, ಒಂದು ಥಿಂಕಿಂಗ್ ಫ್ಯಾಕಲ್ಟಿ ಆ್ಯಂಡ್ ವಿವೇಕವನ್ನು ತೂಗಿ ನೋಡುವಂತಹ ಬುದ್ಧಿ ಅನ್ನುವಂತಹ ಒಂದು ಫ್ಯಾಕಲ್ಟಿ, ಪ್ಲಸ್ ಒಂದು ಫಿಸಿಕಲ್ ಫಾರ್ಮ್, ಇವೆಲ್ಲವನ್ನ ಸೇರಿಸ್ಕೊಂಡು ಅದನ್ನು ನಾನು ಅಂತ ನೀನು ತಿಳ್ಕೊಂಡಿದ್ಯಾ. ನೌ ದಿ ವೇದಾಂತ ಈಸ್ ಆಸ್ಕಿಂಗ್ ಯು ಟು ರಿಮೂವ್ ಆಲ್ ದೀಸ್ ಕವರಿಂಗ್ಸ್, ಬಿಕಾಸ್ ಯು ಆರ್ ನಾಟ್ ದಿ ಬಾಡಿ, ಯು ಆರ್ ನಾಟ್ ದಿ ಮೈಂಡ್, ಯು ಆರ್ ನಾಟ್ ಈವನ್ ದಿ ಇಂಟೆಲೆಕ್ಟ್. ಯು ಕಮ್ ಔಟ್ ಫ್ರಮ್ ದಟ್ ಸೆಲ್. ಆ ಶೆಲ್ಲಿಂದ ನೀನು ಈಚೆ ಬಂದ್ಬಿಡು. ವಾಟ್ ರಿಮೈನ್ಸ್ ದೆನ್, ದಟ್ ಈಸ್ ಯು. ಹಾಗೆ ಹೇಳಿದಾಗ ನಾವು ಯೋಚನೆ ಮಾಡೋಣ, ಈಗ ನಾನು ದೇಹ ಅಲ್ಲ, ಓಕೆ, ಪಕ್ಕಕ್ಕೆ ಇಟ್ಟೆ. ನಾನು ಮನಸ್ಸಲ್ಲ, ಪಕ್ಕಕ್ಕೆ ಇಟ್ಟೆ. ನಾನು ಬುದ್ಧಿಯೂ ಅಲ್ಲ, ಅದನ್ನು ಪಕ್ಕಕ್ಕೆ ಇಟ್ಟೆ. ವಾಟ್ ರಿಮೈನ್ಸ್ ಇನ್ ಮೀ, ದ ಪ್ಯೂರ್ ಕಾನ್ಷಿಯಸ್ನೆಸ್. ಅಂತಂದರೆ ನಾನು ಏನೂ ಅಲ್ಲದವನು. ಈ ದೇಹ ಮನಸ್ಸು ಬುದ್ಧಿ ಇದ್ಯಾವುದು ನಾನು ಅಲ್ಲ ಅಂತಂದಮೇಲೆ ನಾನು ಏನೂ ಅಲ್ಲದವನು. ನಥಿಂಗ್, ದಟ್ ನಥಿಂಗ್ನೆಸ್ ಈಸ್ ಕಾಲ್ಡ್ ದಿ ಕಾನ್ಷಿಯಸ್ನೆಸ್. ಅಗೇನ್ ಪರಮಾತ್ಮ ಅಂತ ಹೇಳಿದಾಗ ವೇದಾಂತ ಹೇಳುತ್ತೆ, ದಿ ಟ್ರೂ ನೇಚರ್ ಆಫ್ ದಿ ಭಗವಂತ ಅಂತ ಹೇಳಿದಾಗ ಹೀ ಸಚ್ಚಿದಾನಂದ ರೂಪಾಯ. ಹೀ ಸಚ್ಚಿದಾನಂದ ರೂಪ. ಹೀ ಸತ್, ಚಿತ್ ಅಂಡ್ ಕಾನ್ಷಿಯಸ್ನೆಸ್. ಸತ್ ಅಂತಂದ್ರೆ ಎಕ್ಸಿಸ್ಟೆನ್ಸ್, ಹೀ ಇಸ್ ದೇರ್.
ಭಗವಂತ ಈಸ್ ದೇರ್, ಎಕ್ಸಿಸ್ಟೆನ್ಸ್, ಚಿತ್, ಕಾನ್ಶಿಯಸ್ನೆಸ್. ಭಗವಂತ ಆ ಒಂದು ಕಾನ್ಶಿಯಸ್ನೆಸ್, ದಟ್ ಅವೇರ್ನೆಸ್ ಈಸ್ ದೇರ್, ದಟ್ ಆನಂದ, ಬ್ಲಿಸ್ಫುಲ್ನೆಸ್ ಈಸ್ ದೇರ್. ಸೊ ಇಲ್ಲಿ ದಟ್ ಎಕ್ಸಿಸ್ಟೆನ್ಸ್, ಕಾನ್ಶಿಯಸ್ನೆಸ್ ಆ್ಯಂಡ್ ದಿ ಬ್ಲಿಸ್ಫುಲ್ನೆಸ್, ಇದು ಯಾವುದೂ ರೂಪ ಅಲ್ಲ. ದಟ್ ಈಸ್ ದಿ ನೇಚರ್ ಆಫ್ ದಿ ಭಗವಂತ. ಸೊ ಭಗವಂತ ಅಂತ ಹೇಳಿದಾಗ ಅವನಿಗೂ ಕೂಡ ಏನೂ ಇಲ್ಲ. ಯು ಆರ್ ಆಲ್ಸೋ ಲೈಕ್ ದಟ್. ನೀನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ನೀನು ಏನೇನೂ ಅಲ್ಲದವನು. ಸೊ ದಿ ನೇಚರ್ ಆಫ್ ನಿನ್ನ ಟ್ರೂ ನೇಚರ್ ಆ್ಯಂಡ್ ದಿ ಟ್ರೂ ನೇಚರ್ ಆಫ್ ದಿ ಭಗವಂತ ಆರ್ ದಿ ಸೇಮ್, ಒನ್ ಆ್ಯಂಡ್ ದಿ ಸೇಮ್. ಸೊ ವೇದಾಂತ ಈ ರೀತಿ ಹೇಳಿದಾಗ ನಾನು ಯೋಚನೆ ಮಾಡಿದ್ಮೇಲೆ ನನ್ನ ಸ್ವಭಾವ ಆ್ಯಂಡ್ ದಿ ಸ್ವಭಾವ ಆಫ್ ದಿ ಭಗವಂತ ಎರಡೂ ಕೂಡ ಒಂದೇ ಆಗಿರುವಾಗ, ಹೌ ಕ್ಯಾನ್ ಐ ಸಿ ಟೂ ಡಿಫರೆಂಟ್ ಎಂಟಿಟೀಸ್ ಹಿಯರ್? ಸೊ ಇನ್ ಎಸೆನ್ಸ್ ಶಾಸ್ತ್ರ ಏನು ಹೇಳ್ತಾ ಇದೆ? ನೀನು ಮತ್ತು ಭಗವಂತ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ಟೂ ಡಿಫರೆಂಟ್ ಎಂಟಿಟೀಸ್, ಇಟ್ ಈಸ್ one and the same. You and the Bhagavanta are not two. You are that Tattvamasi. ಸೊ ಹೀಗೆ ಹೇಳಿದಾಗ ಇನ್ನೊಂದು ಸಂಶಯ ಬರುತ್ತೆ, ಇನ್ನೊಂದು ಪ್ರಶ್ನೆ ಬರುತ್ತೆ. ಸೊ ಈಗ ವೇದಾಂತ ಹೇಳ್ತಾ ಇದೆ ನಿನ್ನ ಟ್ರೂ ನೇಚರು ಮತ್ತು ಭಗವಂತನ ಟ್ರೂ ನೇಚರ್ ಒಂದೇ ಆಗಿದೆ, ಇಲ್ಲಿ ಎರಡು ಎಂಟಿಟಿಗಳಿಲ್ಲ, ಇರೋದು ಒಂದೇ, ಅದು ಭಗವಂತ ಮಾತ್ರ. ಓಕೆ, if I am that Ishvara, if I am one with that Ishvara, ಮತ್ತು ಇಲ್ಲಿ ಎರಡು ಇಲ್ಲ ಅಂತ ಹೇಳಿದಾಗ, why I am not experiencing this? ಈ ಒಂದು ಅನುಭವ ನನಗೆ ಯಾಕೆ ಇಲ್ಲಿವರೆಗೆ ಆಗಿಲ್ಲ? ಈ ಸತ್ಯವನ್ನ ಯಾಕೆ ನಾನು ನೋಡೋದಕ್ಕೆ ಆಗ್ತಾ ಇಲ್ಲ? ಈಗ ನಾನೇ ಭಗವಂತ, ನಾನೇ ಪರಮಾತ್ಮ ಅನ್ನುವಂತಹದ್ದು ಇಲ್ಲಿಯವರೆಗೆ ಯಾಕೆ ನನ್ನ ಅರಿವಿಗೆ ಬಂದಿಲ್ಲ? ನನಗೆ ಗೊತ್ತಾಗಬೇಕಾಗಿತ್ತು. ವೇದಾಂತ ನೀ ಬಂದು ಹೇಳ್ತಾ ಇದೆಯಾ, ನಾನು ಒಂದು ವೇಳೆ ಭಗವಂತನೇ ನಾನು ಆಗಿದ್ದ ಪಕ್ಷದಲ್ಲಿ ವೇದಾಂತ ಯಾಕೆ ಹೇಳಬೇಕಾಗಿತ್ತು? ನನಗೆ ಗೊತ್ತಾಗಬೇಕಾಗಿತ್ತು. ಈಗ ವೇದಾಂತ ಹೇಳ್ತಾ ಇದೆ ನೀ ಯೋಚನೆ ಮಾಡು, ಆಲೋಚನೆ ಮಾಡು, ಥಿಂಕ್ ಅಂತ ಅದೆಲ್ಲ ಹೇಳ್ತಾ ಇದೆ, ಭರವಸೆಯನ್ನು ಕೊಡ್ತಾ ಇದೆ. ಯಾಕೆ ಭರವಸೆಯನ್ನು ಕೊಡ್ತಾ ಇದೆ? ಇಲ್ಲಿಯವರೆಗೆ ನನಗೆ ಯಾಕೆ ಈ ಒಂದು ಅನುಭವ ಆಗಿಲ್ಲ ಅಂತಂದರೆ, ಅಗೇನ್ ದಿ ವೇದಾಂತ ಸೇಸ್, ನೋಡಪ್ಪ, ನೀನು ಮತ್ತು ಭಗವಂತ ಅಂತ ಎರಡು ಇಲ್ಲ, ಇರೋದು ಒಂದು ಮಾತ್ರ. ಆದರೆ ಇಲ್ಲಿಯವರೆಗೆ ನೀನೇ ಭಗವಂತ ಅನ್ನುವಂತಹದ್ದು ನಿನಗೆ ಯಾಕೆ ಈವರೆಗೆ ನಿನಗೆ ಗೊತ್ತಾಗಿಲ್ಲ ಅಂತಂದರೆ, ಇಟ್ ಈಸ್ ಬಿಕಾಸ್ ಆಫ್ ಅವಿದ್ಯಾ, ignorance about one's own true nature. See, again ವೇದಾಂತ ಈ ರೀತಿ ಹೇಳ್ತಾ ಇದೆ, ಇಟ್ ಈಸ್ ಇಗ್ನೋರೆನ್ಸ್, ಅದಕ್ಕೆ ನಿನಗೆ ಗೊತ್ತಾಗಿಲ್ಲ ಅಂತ ಹೇಳ್ತಾ ಇದೆ ಅಂತಂದಾಗ, ಅಗೇನ್ ವಿ ಹ್ಯಾವ್ ಟು ಪೇ ಲಾಟ್ ಆಫ್ ಅಟೆನ್ಷನ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಸಟಲ್ ಟ್ರೂತ್. ಸಿ, ಇಟ್ ಈಸ್ ಬಿಕಾಸ್ ಆಫ್ ದಿ ಇಗ್ನೋರೆನ್ಸ್ ಅಬೌಟ್ ಮೈ ಟ್ರೂ ನೇಚರ್. So my true nature is again Satchit Ananda Rupa, and I am one with the Ishvara, and because of the ignorance about not knowing my true nature, we all take ourselves to be something that we are not. ನಾನು ಯಾವುದು ಅಲ್ಲ ಅದರೊಂದಿಗೆ ನಾನು ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ದಟ್ ಈಸ್ ಇಗ್ನೋರೆನ್ಸ್. ಅದನ್ನು ಇಲ್ಲಿ ಶಾಸ್ತ್ರ ಅವಿದ್ಯೆ ಅಂತ ಕರೀತಾರೆ. ನೀನು ಯಾವುದು ನೀನಲ್ವೋ ಅದ್ರ ಜೊತೆಗೆ ನೀನು ಅದನ್ನು ನಾನು ಅಂತ ನೀನು ಹಿಡ್ಕೊಂಡ್ಬಿಟ್ಟಿದೆಯಲ್ಲ, ದಟ್ ಈಸ್ ದಿ ಅವಿದ್ಯೆ ಆ್ಯಂಡ್ ಅಜ್ಞಾನ. ಈಗ ನಮ್ಮನ್ನು ನಾವು ದೇಹದೊಂದಿಗೆ, ಮನಸ್ಸಿನೊಂದಿಗೆ ಮತ್ತು ಬುದ್ಧಿಯೊಂದಿಗೆ, ಇಂದ್ರಿಯಗಳೊಂದಿಗೆ ಗುರುತಿಸಿಕೊಂಡ ಕಾರಣದಿಂದ, ಹಾಗೂ ಇದು ಈ ಜನ್ಮದಲ್ಲಿ ನನಗೆ ಬಂದಿರುವಂತಹ ಅಜ್ಞಾನ ಅಲ್ಲ, ಜನ್ಮ ಜನ್ಮಾಂತರಗಳಿಂದ ಈ ಅಜ್ಞಾನ ಮತ್ತು ಅವಿದ್ಯೆ ಎನ್ನುವಂತಹದ್ದನ್ನು ನನ್ನ ಆಶ್ರಯಿಸಿದೆ ಮತ್ತು ಪ್ರತಿ ಜನ್ಮದಲ್ಲೂ ವೇದಾಂತ ತಿಳಿಸ್ತಾನೆ ಬಂದಿದೆ.
ನಿನಗೆ ಹಿಂದೆ ಹೇಳಿದ್ದೆ ನೀನು ಕಲ್ತ್ಕೊಳ್ಳಿಲ್ಲ, ಅದಕ್ಕೆ ಹಿಂದೆ ಹೇಳಿದ್ದೆ ನೀನು ಕಲ್ತ್ಕೊಳ್ಳಿಲ್ಲ, ಅದಕ್ಕೂ ಮುಂಚೆ ನೀ ಬಂದಿದ್ದಾಗ ನಾ ಹೇಳಿದ್ದೆ ನೀ ಕಲ್ತ್ಕೊಳ್ಳಿಲ್ಲ. ವೇದಾಂತ ಬೇಜಾರು ಮಾಡ್ಕೋತಾ ಇಲ್ಲ. ದ ಎಕ್ಸ್ಪೆಕ್ಟೇಷನ್ ಆಫ್ ದ ವೇದಾಂತ ಈಸ್ ನೋ ದಿಸ್ ಟ್ರೂತ್ ಅಂಡ್ ಗೆಟ್ ಔಟ್ ಫ್ರಮ್ ದಿಸ್ ವರ್ಲ್ಡ್. ದಟ್ ಈಸ್ ದಿ ಎಕ್ಸ್ಪೆಕ್ಟೇಷನ್ ಆಫ್ ದಿ ವೇದಾಂತ. ಸೊ ಅದು ಬೇಜಾರು ಮಾಡ್ಕೊಳ್ಳೋದಿಲ್ಲ. ವೇದಾಂತಕ್ಕೂ ಗೊತ್ತು ಈ ಒಂದು ಅಜ್ಞಾನ ನನಗೆ ಜನ್ಮ ಜನ್ಮಾಂತರಗಳಿಂದ ನನ್ನಲ್ಲಿ ಇದು ಆಶ್ರಯವನ್ನು ಪಡೆದಿದೆ ಅಂತ. ಅದಕ್ಕೆ ನಮಗೆ ಬರುವಂತಹ ಪ್ರಶ್ನೆ ಅದೇ, ನನಗೆ ಯಾವಾಗ ಅಜ್ಞಾನ ಮತ್ತು ಅವಿದ್ಯೆ ನನಗೆ ಉಂಟಾಯಿತು ಅನ್ನುವಂತಹ ಒಂದು ಪ್ರಶ್ನೆಯನ್ನು ನಾನೇ ಮಾಡ್ಕೋತೀನಿ. ಯಾಕೆಂತಂದರೆ ನನ್ನನ್ನು ವೇದಾಂತ ಹೇಳ್ತಾ ಇದೆ, ನೀನು ಭಗವಂತನಲ್ಲದೆ ನೀನು ಬೇರೆ ಏನೂ ಅಲ್ಲ. ನೀನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ. ಯು ಆರ್ ಪ್ಯೂರ್ ಕಾನ್ಷಿಯಸ್ನೆಸ್. ಆ್ಯಂಡ್ ದಿ ಭಗವಂತ ಅಂತ ಹೇಳಿದಾಗ ಅವನ ಟ್ರೂ ನೇಚರ್ ಕೂಡ ಸಚ್ಚಿದಾನಂದ ರೂಪ, ದಟ್ ಈಸ್ ಪ್ಯೂರ್ ಕಾನ್ಷಿಯಸ್ನೆಸ್. ಸೊ ಯು ಆರ್ ಒನ್ ವಿತ್ ದಟ್ ಈಶ್ವರ. ಸೊ ದೆರ್ ಈಸ್ ನೋ ಡಿಫರೆನ್ಸ್ ಬಿಟ್ವೀನ್ ಯು ಆ್ಯಂಡ್ ಪರಮಾತ್ಮ. ದೆರ್ ಆರ್ ನೋ ಟೂ ಎಂಟಿಟೀಸ್. ಇಟ್ ಈಸ್ ಒನ್ ಓನ್ಲಿ, ದಟ್ ಈಸ್ ಯು, ತತ್ವಮಸಿ. ಈ ರೀತಿ ವೇದಾಂತ ಹೇಳ್ತಾ ಇದೆ. ಬಟ್ ಇದು ನನಗೆ ಅರ್ಥನೇ ಆಗಿಲ್ಲ. ಯಾಕೆ ಅರ್ಥ ಆಗಿಲ್ಲ ಅಂತ ನಾನು ಮತ್ತೆ ಪ್ರಶ್ನೆ ಮಾಡಿದ್ರೆ ವೇದಾಂತ ಮತ್ತೆ ಅದೇ ಹೇಳುತ್ತೆ, ಯು ಆರ್ ಇಗ್ನೋರೆಂಟ್ ಅಬೌಟ್ ಇಟ್. ಲೆಟ್ ಮೀ ಕ್ವಶ್ಚನ್ ಮೈ ಸೆಲ್ಫ್. ಈ ಅಜ್ಞಾನ ಮತ್ತು ಅವಿದ್ಯೆ ಎನ್ನುವಂತಹದ್ದು ಎಂದಿನಿಂದ ನನ್ನನ್ನು ಆಶ್ರಯಿಸಿದೆ. ಜನ್ಮ ಜನ್ಮಾಂತರಗಳು ಆಗ್ಲಿಂದನೂ ಇದು ನನ್ನನ್ನು ಇದೇ ರೀತಿ ಫಾಲೋ ಮಾಡ್ಕೊಂಡು ಬಂದಿದೆ. ಆ ವಾಸನಗಳು ಇನ್ನೂ ನನ್ನನ್ನು ಬಿಟ್ಟಿಲ್ಲ. ಹಿಂದಿನ ಅನೇಕ ಜನ್ಮಗಳಲ್ಲೂ ನಾನು ದೇಹವನ್ನು ನಂಬಿ ಬದುಕಿದ್ದೆ. ಈಗಲೂ ಕೂಡ ನಾನು ದೇಹ ಮನಸ್ಸು ಬುದ್ಧಿಯನ್ನು ನಾನು ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ಇದೆಲ್ಲ ಜನ್ಮ ಜನ್ಮಾಂತರಗಳಿಂದ ನನ್ನನ್ನು ಅನುಸರಿಸಿ ಬಂದಿದೆ. ಅಜ್ಞಾನ ಮತ್ತು ಅವಿದ್ಯೆ ಎನ್ನುವಂತಹದ್ದು ಬಹಳ ಹಿಂದಿನಿಂದ ನನ್ನನ್ನು ಅನುಸರಿಸಿ ಬಂದಿದೆ. ಸೊ ಹಿಂದಿನಿಂದ ಅಂತಂದ್ರೆ ಎಂದಿನಿಂದ. ವೇದಾಂತ ಹೇಳುತ್ತೆ ಅನಾದಿ. ಡೋಂಟ್ ಕ್ವಶ್ಚನ್. ಇಟ್ ಈಸ್ ಫ್ರಮ್ ದಿ ಬಿಗಿನಿಂಗ್ಲೆಸ್. ಯಾವಾಗ ಅಂತ ನೀನು ಯು ಕೆನಾಟ್ ಕ್ವಶ್ಚನ್. ಅನಾದಿ. ಯಾವಾಗ ನಾನು ಅನ್ನುವಂತಹದ್ದು ನಿನ್ನಲ್ಲಿ ಒಂದು ಪ್ರಜ್ಞೆ ಉಂಟಾಯಿತೋ ಆವಾಗಿಂದನೂ ಈ ಅಜ್ಞಾನ ಮತ್ತು ಅವಿದ್ಯೆ ನಿನ್ನಲ್ಲಿದೆ. ಅದಕ್ಕೆ ನಿನಗೆ ಈ ಒಂದು ಸತ್ಯ ಗೊತ್ತಾಗಿಲ್ಲ. ನೌ ಅಗೇನ್ ಇಟ್ಸ್ ಅನ್ ಆಪರ್ಚುನಿಟಿ ಫಾರ್ ಯು, ಬಿಕಾಸ್ ಯು ಹ್ಯಾವ್ ಟೇಕನ್ ಎ ಜನ್ಮ ಆಸ್ ಮನುಷ್ಯ. ನರಜನ್ಮ ಅಂತ ಹೇಳಿದಾಗ ಮನುಷ್ಯನಾಗಿ ಹುಟ್ಟುವಂತಹದ್ದು ಈಸ್ ನಾಟ್ ದಟ್ ಈಸಿ. ನಾವೀಗಾಗಲೇ ಸಾವಿರಾರು ಲಕ್ಷಾಂತರ ಜನ್ಮಗಳನ್ನು ಹೊಂದಿದ್ವಿ. ಪ್ರತಿ ಜನ್ಮವೂ ನಾವು ಮನುಷ್ಯರಾಗಿ ಹುಟ್ಟಿಲ್ಲ. ಎಲ್ಲ ರೀತಿಯ ಬೇರೆ ಬೇರೆ ಎಲ್ಲ ಜೀವರಾಶಿಗಳಲ್ಲೂ ಹೊಕ್ಕಿ ಈಗ ಮತ್ತೆ ಇನ್ನೊಮ್ಮೆ ಮನುಷ್ಯನಾಗಿ ನಾನು ಹುಟ್ಟಿ ಬಂದಿದ್ದೀನಿ ಅಂತಂದರೆ ಇಟ್ ಈಸ್ ಎನ್ ಆಪರ್ಚುನಿಟಿ ಫಾರ್ ಯು. ಸೊ ನಿನ್ನ ಮುಂದೆ ಈಗ ಎರಡೇ ಹೆಜ್ಜೆ ಇರೋದು. ಒಂದು ಹೆಜ್ಜೆಯಿಂದ ನೀನು ಹೋಗಿ ಮೋಕ್ಷವನ್ನು ಸೇರಬಹುದು, ಇಲ್ಲ ಮತ್ತೆ ಇನ್ನೊಮ್ಮೆ ನಿನ್ನ ಜಾರಿ ಇಲ್ಲಿ ಬೀಳಬಹುದು. ಸೊ ಎಲ್ಲಿ ಹೆಜ್ಜೆ ಇಡಬೇಕು ಯೋಚನೆ ಮಾಡು. ಸೊ ಇಟ್ ಈಸ್ ಎನ್ ಆಪರ್ಚುನಿಟಿ ಫಾರ್ ಯು. ಈ ಒಂದು ಲೈಫ್ ಟೈಮ್ ನಿನಗೆ ಈಗ ಸಿಕ್ಕಿದೆ. ಮತ್ತೆ ನಾನು ಹೇಳ್ತಾ ಇದ್ದೀನಿ, ಇಟ್ ಈಸ್ ಎನ್ ಆಪರ್ಚುನಿಟಿ ಫಾರ್ ಯು. ಸೊ ಅದರಿಂದ ನಾನು ಅನ್ನುವಂತಹದ್ದು, ಈ ದೇಹ ಅನ್ನೋದು ನನ್ನ ಅರಿವು, ಮತ್ತು ಇದರ ಜೊತೆಗೆ ಈಗ ನನಗೆ ಇಟ್ ಈಸ್ ಎ ರೋಲ್ ಫಾರ್ ಮೀ. ಅದು ನಾನೇ ಆಗಿದ್ದೀನಿ ಅಂತ ಹೇಳಿ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕೂಡ ನನಗಿದೆ. ಈಗ ಈ ಜನ್ಮದಲ್ಲಿ ಇಂತಹ ಒಂದು ದೇಹದೊಂದಿಗೆ ನಾನು ಹುಟ್ಟು ಬಂದಿದ್ದೀನಿ. ಐ ಆಮ್ ಡೂಯಿಂಗ್ ದಟ್ ರೋಲ್. ಬಟ್ ಇಲ್ಲಿ ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ, ಡೂ ದಟ್ ರೋಲ್. ಸಿ, ಇಟ್ಸ್ ಎ ಬಿಗ್ ಡ್ರಾಮಾ. ಯು ಆರ್ ಗಿವನ್ ಎನ್ ಆಪರ್ಚುನಿಟಿ ಟು ಡೂ ದಟ್ ರೋಲ್. ಡೂ ದಟ್ ರೋಲ್ ಅಂಡ್ ಗೆಟ್ ಔಟ್ ಫ್ರಮ್ ದಿ ಡ್ರಾಮಾ. ಸಿ, ಈಗ ನಾವು ಅನೇಕ ರೀತಿಯಲ್ಲಿ ನಮ್ಮನ್ನು ಕುರಿತು ನಾವು ಹೇಳ್ಕೋತೀವಿ. ಐ ಆಮ್ ಟಾಲ್ ಅಂತ ಹೇಳ್ತೀನಿ, ಐ ಆಮ್ ಶಾರ್ಟ್ ಅಂತ ಹೇಳ್ತೀನಿ, ಐ ಆಮ್ ಡಾರ್ಕ್ ಅಂತ ಹೇಳ್ತೀನಿ, ಆರ್ ಐ ಆಮ್ ಫೇರ್ ಅಂತ ಹೇಳ್ತೀನಿ. ಈ ರೀತಿ ನಾನು ಹೇಳ್ಕೊಂಡಾಗ ನಾನು ಉದ್ದಕ್ಕಿದ್ದೀನಿ, ನಾನು ಕುಳ್ಳಗಿದ್ದೀನಿ, ನಾನು ಕಪ್ಪಗಿದ್ದೀನಿ, ನಾನು ಬೆಳ್ಳಗಿದ್ದೀನಿ ಅಂತ ನಾನು ಎಲ್ಲ ಹೇಳ್ಕೊತಾ ಇದ್ದೀನಲ್ಲ. ನಾ ಈ ಹೇಳ್ಕೊತಾ ಇರೋವಂತಹದ್ದನ್ನು ನಾನು ಅಂತ ಇದ್ದೀನಲ್ಲ, ವಾಟ್ ಈಸ್ ದಟ್ ನಾನು?
ಸೊ ಇಲ್ಲಿ ನಾನು ಐ ಆಮ್ ರೆಫರಿಂಗ್ ದಿಸ್ ನಾನು ಆಸ್ ದೇಹ. ದೇಹವನ್ನು ಕುರಿತು ನಾನು ಹೇಳ್ಕೊತಾ ಇರೋಂತಹದ್ದು. ಐ ಆಮ್ ಟಾಲ್, ಐ ಆಮ್ ಶಾರ್ಟ್, ಐ ಆಮ್ ಡಾರ್ಕ್, ಐ ಆಮ್ ಫೇರ್. ಸೊ ಇಟ್ಸ್ ಅಬೌಟ್ ದಿ ಬಾಡಿ. ದೇಹವನ್ನು ಕುರಿತು ನಾನು ಅಂತ ಹೇಳ್ಬಿಟ್ಟು ನಾನು ಉದ್ದಕ್ಕಿದ್ದೀನಿ, ನಾನು ಕುಳ್ಳಗಿದ್ದೀನಿ, ನಾನು ಕಪ್ಪಗಿದ್ದೀನಿ, ನಾನು ಬೆಳ್ಳಗಿದ್ದೀನಿ ಅಂತ ಹೇಳಿ ನಾನಲ್ಲ. ಆಕ್ಚುಲಿ ಐ ಆಮ್ ನಾಟ್ ದಿ ಬಾಡಿ, ಬಟ್ ಐ ಆಮ್ ರೆಫರಿಂಗ್ ದಿ ಬಾಡಿ. ಆ ಒಂದು ರೆಫರೆನ್ಸ್ನ ಇಟ್ಕೊಂಡು ನಾನು ಏನು ಮಾಡ್ತಾ ಇದ್ದೀನಿ, ನನ್ನ ಡಿಸ್ಕ್ರಿಪ್ಷನ್ ಇದು ಅಂತ ಹೇಳಿ ನಾನು ಅಲ್ಲದೆ ಹೋದರೂ ನನ್ನ ಡಿಸ್ಕ್ರಿಪ್ಷನ್ ಈ ರೀತಿ ಅಂತ ನಾನು ಹೇಳ್ಕೊತಾ ಇದ್ದೀನಿ. ಸೊ ದೆನ್ ವಾಟ್ ಈಸ್ ಬಾಡಿ? ಶರೀರ ಅಂತಂದ್ರೆ ಏನು? ಸಿ, ದಿ ಯೋಗಶಾಸ್ತ್ರ ಇಟ್ ಕಾಲ್ಸ್ ಇಟ್ ಅನ್ನಮಯ ಕೋಶ. ಯೋಗಶಾಸ್ತ್ರ ಈ ದೇಹವನ್ನು ಅನ್ನಮಯ ಕೋಶ ಅಂತ ಕರೆಯುತ್ತೆ. ಯಾಕೆ ಅಂತಂದ್ರೆ ಇಟ್ಸ್ ಅ ಫುಡ್ ಬ್ಯಾಗ್. ಸಿ, ದೇಹವನ್ನು ನಾನು ಅಂತ ಗುರುತಿಸ್ಕೊಂಡಿದ್ಯಾ? ಹಸಿವೆ ಬಾಯಾರಿಕೆ ಆಗತ್ತೆ. ಹಸಿವೆ ಬಾಯಾರಿಕೆ ಆಗ್ತಾ ಇರೋದು ಯಾರಿಗೆ? ದೇಹಕ್ಕೆ. ಬಟ್ ನೀ ಏನು ಹೇಳ್ತೀಯ? ಐ ಆಮ್ ಹಂಗ್ರಿ, ಐ ಆಮ್ ಥರ್ಸ್ಟಿ, ಐ ವಾಂಟ್ ಟು ಈಟ್, ಐ ವಾಂಟ್ ಟು ಡ್ರಿಂಕ್. ಇಲ್ಲಿ ದೇಹ ಆಹಾರ ಬೇಕಾಗಿರುತ್ತೆ, ದೇಹಕ್ಕೆ ಬಾಯಾರಿಕೆ ಆಗಿರುತ್ತೆ, ದೇಹ ಆಹಾರವನ್ನು ಸ್ವೀಕರಿಸುತ್ತೆ. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಅನ್ನಮಯ ಕೋಶ. ಇಟ್ಸ್ ಎ ಫುಡ್ ಬ್ಯಾಗ್. ದೇಹ ಆಹಾರವನ್ನು ಸ್ವೀಕರಿಸಿದಾಗ ನೀ ಹೇಳ್ತಿದ್ಯಾ ಐ ಏಟ್. ಥಿಂಕ್. ಸೊ ಇಲ್ಲಿ ನಾನು ಅಂತ ಹೇಳ್ತಾ ಇರುವಂತಹದ್ದು ಈ ಫಿಸಿಕಲ್ ಬಾಡಿಯನ್ನು ಕುರಿತು. ಅಗೇನ್ ಇಲ್ಲಿ ನಾನು ಅಂತ ಹೇಳ್ತಾ ಇರುವಂತಹದ್ದು ಹಾಗಾದ್ರೆ ಫಿಸಿಕಲ್ ಬಾಡಿನ. ನನಗೆ ಹಸಿವೆ ಆಯಿತು, ನನಗೆ ಬಾಯಾರಿಕೆ ಆಯಿತು, ನಾನು ಉದ್ದಕ್ಕಿದ್ದೀನಿ, ನಾನು ಕುಳ್ಳಗಿದ್ದೀನಿ, ನಾನು ಕಪ್ಪು ಅಥವಾ ನಾನು ಬಿಳಿ, ಈ ರೀತಿ ಹೇಳ್ತಾ ಇದ್ದೀನಲ್ಲ, ಇದೆಲ್ಲ ನಾನು ಹೇಳ್ತಾ ಇರುವಂತಹದ್ದು ಈಸ್ ಇಟ್ ವಿತ್ ರೆಫರೆನ್ಸ್ ಟು ದಿ ಫಿಸಿಕಲ್ ಬಾಡಿ? No, it is not the physical body. It is called the physiological body. So this we have to understand. Physiological. So ಇದನ್ನ ಕನ್ನಡದಲ್ಲಿ ಶರೀರಶಾಸ್ತ್ರದ ದೇಹ, ಫಿಸಿಯೋಲಾಜಿಕಲ್. ಸೊ ಶರೀರಶಾಸ್ತ್ರ ಅಂತಂದ್ರೆ ಏನು? ಸ್ಟಡಿ ಆಫ್ ಹೌ ದ ಬಾಡಿ ಫಂಕ್ಷನ್ಸ್, ಹೌ ಇಟ್ ವರ್ಕ್ಸ್. ದೇಹ ಏನೇನು ಮಾಡುತ್ತೆ. ಸೊ ದೇಹ ಮಾಡುವಂತಹದ್ದನ್ನ ಅಧ್ಯಯನ ಮಾಡುವಂತಹದ್ದು ಈಸ್ ದಿ ಶರೀರಶಾಸ್ತ್ರ. ಸೊ ಶರೀರಶಾಸ್ತ್ರ ಆ ಒಂದು ದೇಹವನ್ನು ಕುರಿತು ನನ್ನ ದೇಹ ಅಂತ ಹೇಳ್ತಾ ಇದೆಯಾ. ಸೊ ದೇಹದ ಕಾರ್ಯ ಚಟುವಟಿಕೆಗಳು ಅಂತ ನಾವೇನು ಹೇಳ್ತೀವಿ, ದಟ್ ಈಸ್ ಫಿಸಿಯೋಲಾಜಿಕಲ್ ಬಾಡಿ. ಸೊ ಇಲ್ಲಿ ನಾನು ಅಂತ ಹೇಳ್ತಾ ಇರುವಂತಹದ್ದು ದೇಹದ ಚಟುವಟಿಕೆಯನ್ನ ಮಾಡ್ತಾ ಇರುವಂತಹದ್ದನ್ನ ಕುರಿತು, ಅಂದರೆ ಫಿಸಿಯೋಲಾಜಿಕಲ್ ಬಾಡಿಯನ್ನು ಕುರಿತು ನಾನು ಅಂತ ತಿಳ್ಕೊಂಡು ಅಜ್ಞಾನದಿಂದ ಅದನ್ನು ಒಪ್ಕೊಂಡು ಅವಿದ್ಯೆಯ ಕಾರಣದಿಂದ ನನ್ನ ಟ್ರೂ ನೇಚರ್ ನನಗೆ ಮರೆತು ಹೋಗಿರೋದ್ರಿಂದ ಈ ಫಿಸಿಯೋಲಾಜಿಕಲ್ ದೇಹವನ್ನು ನಾನು ಅಂತ ನಾನು ನಂಬಿರುವಂತಹದ್ದು. ಅಗೇನ್ ದಿಸ್ ಫಿಸಿಯೋಲಾಜಿಕಲ್ ಬಾಡಿ ಈಸ್ ಗೌರ್ನ್ಡ್ ಬೈ ದಿ ಪ್ರಾಣಾಸ್. ಸೊ ಈ ಕಾರಣದಿಂದಲೇ ನಾವೆಲ್ಲ ಏನು ಹೇಳ್ತೀವಿ ಅಂತಂದರೆ, ಸಿ ಐ ಆಮ್ ಹ್ಯಾಪಿ ಅಂತ ಹೇಳ್ತೀವಿ, ಅಥವಾ ಐ ಆಮ್ ಆಂಗ್ರಿ ಆರ್ ಐ ಆಮ್ ಸ್ಯಾಡ್. ಇಲ್ಲಿ ಐ ಆಮ್ ರೆಫರಿಂಗ್ ಟು ಮೈ ಮೈಂಡ್, ಮನಸ್ಸನ್ನು ಕುರಿತು ಹೇಳಿರುವಂತಹದ್ದು. ಅದೇ ರೀತಿ ನನಗೆ ಅರ್ಥ ಆಯಿತು, ಐ ಅಂಡರ್ಸ್ಟುಡ್, ನನಗೆ ಗೊತ್ತಾಯಿತು, ಐ ನೋ ಇಟ್, ಅಥವಾ ನನಗೆ ಗೊತ್ತಿಲ್ಲ, ಐ ಡು ನಾಟ್ ನೋ. ಹೀಗೆ ಹೇಳಿದಾಗ ಅಲ್ಲಿ ನಾನು ಅನ್ನುವಂತಹದ್ದು ಬುದ್ಧಿಯನ್ನು ಕುರಿತು ಹೇಳಿರುವಂತಹದ್ದು. ನನಗೆ ಕೋಪ ಬಂದಿದೆ, ನಾನು ಸಂತೋಷವಾಗಿದ್ದೀನಿ ಅನ್ನುವಂತಹದ್ದು ಮನಸ್ಸನ್ನು ಕುರಿತು ಹೇಳಿರುವಂತಹದ್ದು. ನಾನು ಉದ್ದಕ್ಕಿದ್ದೀನಿ, ನನಗೆ ಹಸಿವೆ ಆಗ್ತಾ ಇದೆ, ಅದು ದೇಹವನ್ನು ಕುರಿತು ಹೇಳಿರುವಂತಹದ್ದು.
ನನಗೆ ಗೊತ್ತಿಲ್ಲ, ಅರ್ಥ ಆಯಿತು, ಅದು ಬುದ್ಧಿಯನ್ನು ಕುರಿತು ಹೇಳಿರುವಂತಹದ್ದು. ಬಟ್ ಇದ್ಯಾವುದು ನಾನಲ್ಲ. ಆ ಎಲ್ಲವುಗಳ ಹಿಂದೆ ನಾನು 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 ಅನ್ನುವ ಲೇಬಲನ್ನು ನಾನು ಅಂಟಿಸಿ ಅದನ್ನು ನಾನು ಅಂತ ತಿಳ್ಕೊಂಡಿರುವಂತಹದ್ದು. ಸೊ ದಿ ಐಡೆಂಟಿಫೈ ಆಫ್ ದಿ ಐ ಕೀಪ್ಸ್ ಆನ್ ಚೇಂಜಿಂಗ್ in a given period of time while involving in certain transactions. ದೇಹ ಅಂತಂದಾಗ ಅದು ಅನೇಕ ರೀತಿಯ ಕಾರ್ಯಚಟುವಟಿಕೆಗಳನ್ನೆಲ್ಲ ಮಾಡ್ತಾ ಇರುತ್ತೆ. ಆ ಕಾರ್ಯಚಟುವಟಿಕೆಗಳಲ್ಲಿ ದೇಹ ಬದಲಾಗ್ತಾ ಹೋಗ್ತಾ ಇರುತ್ತೆ. ಮನಸ್ಸು, ಬುದ್ಧಿ ಅನ್ನುವಂತಹದ್ದು ಕೂಡ ಬದಲಾವಣೆಗಳಿಗೆ ಒಳಪಟ್ಟಿರುವಂತಹದ್ದು. ಈ ಎಲ್ಲ ಬದಲಾವಣೆಗಳು ಕೂಡ ಒಂದು ಕಾಲಘಟ್ಟದಲ್ಲಿ ನಡೀತಾ ಹೋಗ್ತಾ ಇರುತ್ತೆ. ಒಂದು ಕಾಲಘಟ್ಟದಲ್ಲಿ ಈ ಎಲ್ಲ ಬದಲಾವಣೆಗಳ ಜೊತೆಗೆ ನಾನು ಹೋಗ್ತಾ ನನ್ನನ್ನು ನಾನು ಅವುಗಳೊಂದಿಗೆ ಗುರುತಿಸ್ಕೊಂಡಿರುವಂತಹದ್ದು. ಸೊ ಇಷ್ಟು ದೊಡ್ಡ ಕನ್ಫ್ಯೂಷನ್ಲಿ ಲೆಟ್ ಮೀ ಅಗೇನ್ ಕ್ವಶನ್ ಮೈ ಸೆಲ್ಫ್, ಇವುಗಳಲ್ಲಿ ನಿಜವಾಗ್ಲೂ ನಾನು ಯಾರು? ಸೊ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಲ್ವಾ. ನಾನು ಉದ್ದಕ್ಕಿದ್ದೀನಿ, ಕುಳ್ಳಕ್ಕಿದ್ದೀನಿ, ನಾನು ದಪ್ಪಗಿದ್ದೀನಿ, ಸಣ್ಣಗಿದ್ದೀನಿ, ಅದು ದೇಹಕ್ಕೆ ಸಂಬಂಧಪಟ್ಟಿರೋದು. ನನಗೆ ಕೋಪ ಬಂದಿದೆ, ಸಂತೋಷವಾಗಿದೆ, ಮನಸ್ಸು. ನನಗೆ ಅರ್ಥ ಆಯಿತು, ಅರ್ಥ ಆಗಲಿಲ್ಲ, ಗೊತ್ತಾಗಲಿಲ್ಲ, ಅದು ಬುದ್ಧಿ. ಸೊ ಇವೆಲ್ಲ ಬದಲಾವಣೆಗಳು. ಗೊತ್ತಾಯಿತು ಅಂತ ಹೇಳಿರ್ತೀನಿ, ಆಮೇಲೆ ಗೊತ್ತಿಲ್ಲ ಅಂತ ಹೇಳ್ತೀನಿ, ಅರ್ಥ ಆಯಿತು ಅಂತ ಹೇಳ್ತೀನಿ, ಅರ್ಥ ಆಗಲಿಲ್ಲ ಅಂತ ಹೇಳ್ತೀನಿ, ಕೋಪ ಬಂದಿದೆ ಅಂತ ಹೇಳ್ತೀನಿ, ಆಮೇಲೆ ಇಲ್ಲ ನಾನು ತುಂಬ ಸಂತೋಷವಾಗಿದ್ದೀನಿ ಅಂತ ಹೇಳ್ತೀನಿ. ಸೊ ಮನಸ್ಸಿನ ಬದಲಾವಣೆ. ಗೊತ್ತಾಯಿತು, ಗೊತ್ತಾಗಲಿಲ್ಲ, ಬುದ್ಧಿಯ ಬದಲಾವಣೆ. ದೇಹದ ಬದಲಾವಣೆ. ಸಣ್ಣ ದೇಹ ಇರುತ್ತೆ, ಬೆಳೀತಾ ಬೆಳೀತಾ ದೊಡ್ಡ ದೇಹ ಆಗುತ್ತೆ, ದೇಹದ ಬದಲಾವಣೆ. ಇದೆಲ್ಲ ಒಂದು ನಿಯಮಿತವಾಗಿ ಒಂದು ನಿಗದಿತ ಕಾಲಘಟ್ಟದಲ್ಲಿ ಈ ಎಲ್ಲ ಬದಲಾವಣೆಗಳು ಕೂಡ ನಡೀತಾ ಇದೆ. ಈ ಎಲ್ಲ ಬದಲಾವಣೆಗಳ ಜೊತೆಗೆ ನಾನು ಕೂಡ ಕಾಲ ಪ್ರವಾಹದಲ್ಲಿ ಅದರ ಜೊತೆಯಲ್ಲೇ ಹೆಜ್ಜೆ ಹಾಕ್ತಾ ಹೋಗಿ ಆ ಎಲ್ಲವುಗಳನ್ನು ನಾನು 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 ಅಂತ ತಿಳ್ಕೊತಾ ಇದ್ದೀನಲ್ಲ. ಈ ಕಾಲಘಟ್ಟದಲ್ಲಿ ಇಷ್ಟೊಂದು ಬದಲಾವಣೆಗಳನ್ನು ನಿರಂತರವಾಗಿ ನಡೆಸ್ತಾ ಇರುವಂತಹ ಈ ಫಿಸಿಯಾಲಜಿಕಲ್ ಬಾಡಿ, ಮೈಂಡ್ ಆ್ಯಂಡ್ ಇಂಟೆಲೆಕ್ಟಲ್ಲಿ ನಿಜವಾಗ್ಲೂ ನಾನು ಯಾರು? ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.